ಮಧ್ಯಾಹ್ನದ ಶುಭಾಶಯಗಳನ್ನು ತಿಳಿಸುತ್ತಾ ಇಂದು ನಮ್ಮ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಜಿಲ್ಲಾ ಪಂಚಾಯತ್ ವಿಜಯಪುರ, ತಾಲೂಕು ಪಂಚಾಯತ್ ವಿಜಯಪುರ ಗ್ರಾಮೀಣ, ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರು, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಬೆಂಗಳೂರು, ಸಮಗ್ರ ಶಿಕ್ಷಣ ಅಭಿಯಾನ ಕರ್ನಾಟಕ, ಸಾಮಾಜಿಕ ಪರಿಶೋಧನಾ ಶಾಲಾ ಸಭೆ ಮತ್ತು ಪೋಷಕರ ಸಭೆ ಇಂದು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಇಂದು ನಾವು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಪ್ರಾರ್ಥನೆಯನ್ನು 7ನೇ ತರಗತಿ ವಿದ್ಯಾರ್ಥಿನಿಯರು ನೆರವೇರಿಸಿಕೊಳ್ಳಲಿದ್ದಾರೆ. ಸರಸ್ವತಿಯನ್ನು ನೆನೆದು ಪ್ರಾರ್ಥಿಸಿದಂತಹ 7ನೇ ತರಗತಿ ವಿದ್ಯಾರ್ಥಿಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಒಂದು ಸಾಮಾಜಿಕ ಪರಿಶೋಧನಾ ತಂಡದವರು ನಮ್ಮ ಶಾಲೆಗೆ 3 ದಿನಗಳ ಕಾಲ ಬಂದು ಭೇಟಿ ನೀಡಿ ಸಮಗ್ರವಾಗಿ ಒಂದು ಪರಿಶೀಲನೆ ಮಾಡಿ ಇವತ್ತು ಕೊನೆಯದಾಗಿ ಒಂದು ಪಾಲಕರ, ಪೋಷಕರ ಮತ್ತು ಮಕ್ಕಳನ್ನು ಕುರಿತು ಸಭೆಯನ್ನು ನಡೆಸಲಿದ್ದಾರೆ. ಈ ಒಂದು ಸಾಮಾಜಿಕ ಪರಿಶೋಧನಾ ಒಂದು ತಂಡ ಆಗಮಿಸಿರ್ತಕ್ಕಂಥವರಲ್ಲಿ ಶ್ರೀ ಸಂಗಮೇಶ್ ಎಮ್ಮಿ ಸರ್, ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು, ಸಾಮಾಜಿಕ ಪರಿಶೋಧನಾ ತಾಲೂಕು ಪಂಚಾಯತ್ ಇವರಿಗೆ ನಮ್ಮ ಶಾಲೆಯ ಮುಖ್ಯ ಗುರುಗಳ ಪರವಾಗಿ ಹಾಗೂ ಮುಗ್ಧ ಮಕ್ಕಳ ಪರವಾಗಿ ಹಾಗೂ ಎಲ್ಲ ಶಿಕ್ಷಕರ ಪರವಾಗಿ ಹೃತ್ಪೂರ್ವಕವಾದಂತಹ ಒಂದು ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವರ ಜೊತೆಗೆ ಆಗಮಿಸಿರ್ತಕ್ಕಂತಹ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಸಹನಾ ನೇಲರಿಗೆ ಈ ಮೇಡಮ್ ಅವರು ಸಹ ಆರ್ಥಿಕವಾದಂತಹ ಒಂದು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೊಬ್ಬರು ಸಿದ್ದೂರ್ ಎಳವಾರ್ ಸರ್, ಇವರಿಗೂ ಸಹ ಆತ್ಮೀಯವಾದಂತಹ ಒಂದು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ
ನಮ್ಮ ಶಾಲೆಯ ಮುಖ್ಯ ಗುರುಗಳು ಆಗಮಿಸಿದರೆ ಅವರಿಗೂ ಸಹ ಆತ್ಮೀಯವಾದಂತಹ ಒಂದು ಸ್ವಾಗತ ಮತ್ತು ನಮ್ಮ ಶಾಲೆಯ ಎಲ್ಲ ಗುರುಗಳಿಗೂ ಗುರುಮಾತೆಯರಿಗೂ ಹಾಗೂ ಮುಖ್ಯ ವಿದ್ಯಾರ್ಥಿಗಳು ಸಹ ಆರ್ಥಿಕವಾದಂತಹ ಒಂದು ಸ್ವಾಗತ ಸುಸ್ವಾಗತವನ್ನು ಬಯಸಿದ್ದೇವೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಪಾಲಕರು ಕಡಿಮೆ ಸಂಖ್ಯೆಯಲ್ಲಿ ಆಗಮಿಸಿದರೆ ಆದ್ರೂ ಪರವಾಗಿಲ್ಲ, ಆದ್ರೂ ಅನಿವಾರ್ಯ ಇದೆ, ಸಭೆ ಇವತ್ತೇ ಮಾಡಬೇಕಾಗಿರ್ತಕ್ಕಂಥ ಒಂದು ಸಂದರ್ಭ ಇರೋದ್ರಿಂದ ಬಂದಿರತಕ್ಕಂಥ ಎಲ್ಲ ಪಾಲಕರಿಗೂ ಸಹ ಹೃತ್ಪೂರ್ವಕವಾದಂತಹ ಒಂದು ಸ್ವಾಗತ ಸುಸ್ವಾಗತವನ್ನು ಮತ್ತೆ ಮಹಿಳಾ ಸಂಘದ ಅಧ್ಯಕ್ಷರು ಮತ್ತೆ ಸದಸ್ಯರು ಬಂದಿದ್ದಾರೆ, ಅವ್ರಿಗೂ ಸಹ ಆತ್ಮೀಯವಾದಂತಹ ಒಂದು ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸೊ ಅವರಲ್ಲೇ ಬಂದಿರತಕ್ಕಂಥ ಎಲ್ಲರೂ ಸಹ ಒಂದು ಸ್ವಾಗತವನ್ನ ಕೋರಿ ನನ್ನ ಸ್ವಾಗತ ಭಾಷಣವನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸೊ ಈಗ 3 ದಿನಗಳ ಕಾಲ ನಿಮಗೂ ಎಲ್ಲ ಗೊತ್ತಾಗಿರ್ಬೋದು, ಸಮಗ್ರವಾಗಿ ಒಂದು ಪರಿಶೀಲನೆಯನ್ನ ಮಾಡಿದ್ದಾರೆ ಅಂತ ನನಗೂ ಅನ್ಸುತ್ತೆ. ಯಾಕಂದ್ರೆ ಪ್ರತಿ ಕ್ಲಾಸ್ ತಿರುಗಾಡಿ ಪ್ರತಿ ಕ್ಲಾಸ್ ಅಲ್ಲಿ ಯಾವ ತರ ಒಂದು ಬೋಧನೆ ಮಾಡ್ತಾ ಐತಿ, ಮಕ್ಕಳು ಇನ್ನ ಏನೇನು ಅಭಿವೃದ್ಧಿ ಆಗ್ಬೇಕು, ಏನೇನು ಪ್ರೋಗ್ರೆಸ್ ಆಗ್ಬೇಕು, ಇನ್ನ ಮಕ್ಕಳು ಯಾವ ತರ ಬುದ್ಧಿವಂತರನ್ನು ಮಾಡ್ಬೇಕು ಅಂತಕ್ಕಂಥದ್ದು ನಮಗೂ ಬೆಳಿಗ್ಗೆಯಿಂದ ಬಹಳಷ್ಟು ಟೈಮ್ ವರೆಗೂ ಅವರು ಒಂದು ಮೀಟಿಂಗ್ ಅನ್ನು ತಗೊಂಡು ಹೇಳಿದ್ದಾರೆ. ಯಾಕಂದ್ರೆ ಅವ್ರಿಗೂ ಒಂದು ಅನುಭವ ಆಗೈತಿ. ಏನ್ ಅನುಭವ ಆಯ್ತು ಅಂದ್ರೆ ಬರೀ ನಮ್ಮದೇ ಅಷ್ಟೇ ಹೇಳಿದ್ರೆ ಗೊತ್ತಾಗ್ತಿತ್ತಿಲ್ಲ, ನಿಮ್ಮಲ್ಲೇ ಬಂದಿದ್ದಾರೆ, ನಿನ್ನೆ ಕ್ಲಾಸ್ ರೂಮ್ ಎಲ್ಲ ಬಂದಿದ್ದಾರಿಲ್ಲ. ನಾನು ನೋಡಿ ಪ್ರತಿ ಕ್ಲಾಸ್ ತಿರುಗಾಡಿ ಪ್ರತಿ ಮಕ್ಕಳಿಗೂ ಒಂದು ಕೇಳಿದ್ದಾರೆ, ಕೆಲವೆಲ್ಲ ಪ್ರಶ್ನೆಗಳು ಕೇಳಿದ್ದಾರೆ, ಉತ್ತರ ಕೊಟ್ಟಾರೆ, ಕೆಲವರು ಕೊಟ್ಟಿಲ್ಲ. ಆದ್ರೂ ಅವ್ರ ಸರ್ ಒಂದು ಉದ್ದೇಶ ಏನೈತಂದ್ರೆ ಬಂದಿರೋ ಟೀಮ್ ಉದ್ದೇಶ ಏನೈತಂದ್ರೆ ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳು ಯಾವ ಖಾಸಗಿ ಶಾಲೆಗಿಂತ ಕಡಿಮೆ ಇರಬಾರ್ದು, ಖಾಸಗಿ ಶಾಲೆಗಳನ್ನ ಮೀರಿಸಿ ನಮ್ಮ ಸರ್ಕಾರಿ ಶಾಲೆಗಳು ಬೆಳವಣಿಗೆ ಆಗಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಅವರು ಈ ಒಂದು ಪರಿಶೋಧನೆಯನ್ನು ಮಾಡ್ಲಿಕ್ಕೆ ಬಂದಿದ್ದಾರೆ. ಸೊ ಅವ್ರು ಬಂದಿರತಕ್ಕಂಥ ಉದ್ದೇಶನೂ ಚೆನ್ನಾಗೈತಿ. ಅದ್ರ ಜೋಡಿ ಈ ಪಾಲಕರ ಜೋಡಿ ಕೆಲವೊಂದು ವಿಚಾರಗಳನ್ನ ಅವರು ಹಂಚ್ಕೊಳ್ತಾರೆ. ಸೊ ನೇರವಾಗಿ ಈಗ ಸಂಗಮೇಶ್ ಎಮ್ಮಿ ಸರ್ ಅವರಿಗೆ ನಾನು ಬಿಟ್ಕೊಡ್ತೇನೆ. ಮಾತಾಡಲ್ಲ. ಎಲ್ಲರಿಗೂ ನಮಸ್ಕಾರ. ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರು ಇಂದಿನ ಶಾಲಾ ಸಭೆ ಅಥವಾ ಪೋಷಕರ ಸಭೆಯ ಅಧ್ಯಕ್ಷತೆಯ ಸ್ಥಾನವನ್ನು ನಮ್ಮ ತಾಲೂಕು ಪಂಚಾಯತಿಯ ಸಹಾಯಕ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಯುತ ಕಾಶಿಂ ಸಾಬ್ ಮಸೂರಿ ಸರ್ ವಹಿಸ್ಕೋಬೇಕಾಗಿತ್ತು. ಚುನಾವಣೆಯ ಕರ್ತವ್ಯದ ನಿಮಿತ್ತವಾಗಿ ಇವತ್ತು ಅವರು ಈ ಕಾರ್ಯಕ್ರಮಕ್ಕೆ ಬರಕ್ಕಾಗಿಲ್ಲ ಅಂತಕ್ಕಂಥದ್ದು. ಸೊ ಹಾಗಾಗಿ ನಿಮ್ಮೆಲ್ಲರ ಪರವಾಗಿ ಅವರನ್ನ ಅನುಪಸ್ಥಿತಿಯಲ್ಲೂ ಕೂಡ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಬೇಕಾಗಿದ್ದು ನನ್ನ ಕರ್ತವ್ಯ. ಸೊ ಹಾಗೆ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಶೀರ್ವದಿರ್ತಕ್ಕಂಥ ಈ ಶಾಲೆಯ ಕ್ರಿಯಾಶೀಲ ಮುಖ್ಯೋಪಾಧ್ಯಾಯರೇ, ಈ ಶಾಲೆಯ ಎಲ್ಲ ಗುರುವೃಂದವರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಶಾಲೆಯ ಗುರುಮಾತೆಯರೇ, ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಸ್ಥಳೀಯ ಎಲ್ಲ ತಾಯಿಯರೇ, ಪೂರ್ಣ ಹಿರಿಯರೇ, ಕಾರ್ಯಕ್ರಮದ ರೂವಾರಿಗಳು, ಕೇಂದ್ರ ಬಿಂದುವು ಆಗಿರ್ತಕ್ಕಂಥ ಆತ್ಮೀಯ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರೇ, ಹಸಿವಾಗಿದ್ರೆ 10 ನಿಮಿಷ ಮಾತು ಮುಗಿಸ್ತೇನೆ. ಹಸಿವು ಆಗಿಲ್ಲ ಅಂದ್ರೆ ಒಂದು ಅರ್ಧ ಗಂಟೆ ಮಾತಾಡ್ತೇನೆ. ಯಾವಾಗ ಮಾತಾಡಲಿ? 10 ನಿಮಿಷನ ಅರ್ಧ ಗಂಟೆನಾ? ಅರ್ಧ ಗಂಟೆ ಒಳಗೆ ಮುಗಿಸ್ಬೇಕಾ? ಅಲ್ಲಿವರೆಗೆ ನೀವೇನ್ ಮಾಡ್ಬೇಕು? ಓಕೆ. ನಾ ಏನ್ ಕೇಳ್ತೀನಿ ಅನ್ನೋ ಪ್ರಶ್ನೆ ಉತ್ತರ ಕೊಡ್ತೀರಲ್ಲ, ಏನ್ ಭಯ ಆಗುತ್ತಾ? ಭಯ ಆಗಲ್ಲ? ಆಗತ್ತಾ? ಇಲ್ಲಲ್ಲ? ನೋಡ್ರಿ, ಇಲ್ಲ ಅಂತ ಹೇಳಕ್ಕೂ ಆಗ್ತಿಲ್ಲ, ಹ್ಞೂ ಅಂತ ಹೇಳಕ್ಕೂ ಆಗಲ್ಲ. ಆಗತ್ತಾ ಇಲ್ವಾ? ಆಗತ್ತೆ. ಯಾವುದಕ್ಕೆ ಭಯ ಆಗತ್ತಾ? ಇಲ್ವಾ?
ಓಕೆ, ನಾ ಮಾತಾಡ್ಬೋದಾ? ಎಸ್. ಕಾರ್ಯಕ್ರಮದಲ್ಲಿ ತಾಯಂದ್ರು ಇದ್ದೀರಿ, ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿತ್ತು ಅಂತ. ಯಾಕಂದ್ರೆ ಮಕ್ಕಳ ಬೆಳವಣಿಗೆಯಲ್ಲಿ ಈ ತಾಯಂದ್ರ ಪಾತ್ರ ಅತ್ಯಂತ ಪ್ರಮುಖ ಅಂತ. ಯಾಕಂದ್ರೆ ಅದು ಹಿರಿಯರಿದ್ದಾರೆ. ಸೊ ತಂದೆ ಆದ್ರೆ ಏನ್ ಮಾಡ್ತಾರೆ, ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸದಲ್ಲಿ ಹೋಗ್ಬಿಡ್ತಾರೆ. ಆ ಮಗುವಿನ, ಯಾಕಂದ್ರೆ ತಾಯಿ ಮಗುವಿಗೆ ಮೊದಲ ಗುರು ಅಂತ. ನೀವು ಏನ್ ಕಲಿಸ್ತೀರೋ ಆ ಮಗುವಿನ ಮನಸ್ಸಿಗೆ ಮುಟ್ಟುತ್ತೆ. ನೀವೇನ್ ಹಾದಿ ಹಾಕೊಡ್ತೀರೋ ಸೊ ಮಗು ಕಲಿಯುತ್ತೆ ಅಂತ. ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಾಗಿತ್ತು. ಅದಕ್ಕೆ ಒಂದು ಸುತ್ತ ಇಲ್ಲ. ಏನ್ ಕೇಳಿದ್ರು ಸರ್ ಕೆಲಸ ಇದೆ, ಕೆಲ್ಸಕ್ಕೆ ಹೋಗ್ತಾರೆ, ಕೆಲಸ ಇದೆ, ಕೆಲ್ಸಕ್ಕೆ ಹೋಗ್ತಾರೆ ಅಲ್ವಾ? ಸೊ ನೀವು ಮಾಡೋದೇ ಯಾರನ್ನೇ ಮಕ್ಕಳಿಗೋಸ್ಕರ ಮಾಡ್ತಾ ಇದ್ದಾರೆ. ಸೊ ಮಕ್ಕಳು ನಿಮ್ಮ ಆಸ್ತಿ ಆಗಬೇಕು, ಆದ್ರೆ ನೀವು ಮಕ್ಕಳಿಗೋಸ್ಕರ ಆಸ್ತಿ ಮಾಡ್ತಾ ಇದ್ದೀರಿ ಅಲ್ವಾ? ಮಕ್ಕಳಿಗೋಸ್ಕರ ಆಸ್ತಿ ಮಾಡ್ತಾ ಇದ್ದೀರಿ. ನಿಮ್ಮ ಆಸ್ತಿಯನ್ನ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ಯಾಕೆ ಇದೆ? ನಿಮ್ಮ ಮಕ್ಕಳ ಮೇಲೆ. ಸೊ ಯಾವಾಗ ಆ ಮಗು ಕಲಿತಂದ್ರೆ, ಆ ಮಗು ಜಾಣ ಆದ್ರೆ, ಒಂದು ಉನ್ನತವಾಗಿರ್ತಕ್ಕಂಥ ಬುದ್ಧಿ ತಲುಪಿದ್ರೆ ನಿಮ್ಮ ಆಸ್ತಿಯನ್ನ ಕಾಪಾಡೋಕೆ ಸಾಧ್ಯ ಆಗುತ್ತೆ ಅಲ್ವಾ? ಸೊ ಹಾಗಾಗಿ ಮಗುವಿಗೆ ಆಸ್ತಿಯನ್ನ ಮಾಡದೆ, ಸೊ ಮಗುವನ್ನ ಆಸ್ತಿಯನ್ನಾಗಿ ಮಾಡಿದ್ರೆ ಮಾತ್ರ ಶಿಕ್ಷಣಕ್ಕೆ ಒಂದು ಮೆರುಗು ಬರುತ್ತೆ. ಸೊ ಆ ಮೆರುಗು ಯಾವಾಗ, ಯಾರಿಂದ? ಅದು ನಿಮ್ಮಿಂದ, ಅದು ಪಾಲಕ ಅಲ್ವಾ? ಸೊ ಶಿಕ್ಷಣದಲ್ಲಿ ನಮಗೆ ಮೂರು ಕಗಳ, ಮೂರ್ಖ ಅಂತಲ್ಲ, ಮೂರು ಕಗಳ ಪಾತ್ರ ಅದರಿಂದ ಅವಿಸ್ಮರಣೀಯ ಅಂತ. ಸೊ ಏನು? ಸೊ ಒಂದು ಪಾಲಕ ಬೇಕಾಗಿದೆ, ಎರಡು ಬಾಲಕ, ಮೂರು ಶಿಕ್ಷಕ. ಸೊ ಪಾಲಕರಲ್ಲಿ ಯಾರಿಲ್ಲ? ಮಕ್ಕಳಿಲ್ಲ, ಬಾಲಕರಿಲ್ಲ. ಸೊ ಮೊದಲು ಪಾಲಕ ಬೇಕು. ಪಾಲಕರಿಂದ ಮಕ್ಕಳು ಶಾಲೆಗೆ ಬರ್ತಾರೆ. ಸೊ ಮಕ್ಕಳಿದ್ರೆ ನಮ್ಗೆ ಶಾಲೆ ಇರುತ್ತೆ, ಶಾಲೆ ಇದ್ರೆ ಅಲ್ವಾ? ಸೊ ಹಾಗಾಗಿ ಈ ಮೂರುಗಳು ಏನಾಗಿದ್ರೆ, ಸೊ ನಿಮ್ದು ಮತ್ತು ಒಂದು, ಇದು ಒಂದು ಕೈ ಅಂದ್ರೆ ಇದೊಂದು ಕೈ, ಪಾಲಕ ಮತ್ತು ಬಾಲಕ ಸೇರಿ ಒಂದು ಕೈ. ಸೊ ಇನ್ನೊಂದು ಕೈ ಯಾರು? ಸೊ ಈ ಎರಡು ಕೈ ಸೇರ್ಬೇಕಾಗಿದೆ ಅಲ್ವಾ? ಸ್ವಲ್ಪ ಹಡಗಲ್ಲಿ ಏನಾಗಿದೆ, ಕೈಗಳು ಸ್ವಲ್ಪ ದೂರ ಸೇರಿದೆ, ಕೈ ಕತ್ತಕ್ಕೆ ಏನಾಗ್ತಾ ಇದೆ, ಕೊರತೆ ಇದೆ. ಅದು ಎಲ್ಲಿ ಕೈ ಜೋರಾಗಿ ಕತ್ತಿದ್ರೆ ಕೈ ಏನು ಸ್ವಲ್ಪ ನೋವಾಗತ್ತೇನೋ ಅಂತ ನನಗೆ ಅಲ್ವಾ? ನೋವಾಗ್ತದ್ರಿ? ನಿಮ್ಮ ಎರಡು ಕೈಯ ಚಪ್ಪಲ್ ತಟ್ಟು ನೋವಾಗುತ್ತಾ? ನೋವಾಗಲ್ಲ. ಸೊ ನೋವು ಆಗಲ್ಲ ಅಂತಂದ್ರೆ ಯಾವ್ದಾದ್ರು ಕಾರ್ಯಕ್ರಮದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರೆ ಮಾತ್ರ ಆ ಕಾರ್ಯಕ್ರಮಕ್ಕೆ ಏನಾಗುತ್ತೆ, ಒಂದು ಯಶಸ್ವಿ ಆಗುತ್ತೆ. ಸೊ ಇವತ್ತಿನ ದಿನ ಈ ಮಕ್ಕಳಿಗೆ ಮಾಹಿತಿ ಕೊಡೋದಲ್ಲ, ಜನರಲ್ಲಿ ಮಾಹಿತಿ ಕೊಡಬೇಕಾಗಿದೆ. ಹಲೋ ಹಲೋ ಹಾಯ್, ಇದೇ ಇಲ್ಲ, ನಾನು ಚೂರು ಹೊರಗಡೆ ಇದೆ, ಅದಕ್ಕೆ ನಾನು ಇವಾಗ ಇಲ್ಲಿ ಬಂದು ಮತ್ತೆ ಶಾಲೆಗೆ. ಓಕೆ, ಸೊ ಹಾಗಾಗಿ ಕೆಲಸ ನೀವೇನ್ ಮಾಡಬೇಕಾಗಿದೆ. ಮಗು ಪ್ರತಿದಿನ ಶಾಲೆಗೆ ಬರ್ತಾ ಇದೆ, ಮತ್ತೆ ಮನೆಗೆ ಬರ್ತಾ ಇದೆ, ಶಾಲೆಯಲ್ಲಿ ಏನ್ ಕಲಿತಾ ಇದೆ, ಏನ್ ಟೀಚರ್ಸ್ ಹೋಮ್ವರ್ಕ್ ಆಗಿ ಕೊಡ್ತಾ ಇದ್ದಾರೆ, ಸೊ ಮಗು ಸರಿಯಾಗಿ ಓದ್ತಾ ಇದ್ದೇನಾ ಇಲ್ವಾ? ಅಥವಾ ಶಾಲೆಗೆ ಓದ್ತಾ ಇದ್ರೆ ನೀವೇನಾದ್ರೂ ಶಾಲೆಗೆ ಬಂದು ಆ ಸಂಬಂಧಪಟ್ಟಂತ ತರಗತಿ ಶಿಕ್ಷಕರನ್ನು ಭೇಟಿಯಾಗಿದ್ದೀರಾ, ಇಲ್ಲ ಮುಖ್ಯ ಗುರು ಭೇಟಿಯಾಗಿದ್ದೀರಾ, ಇಲ್ಲ ಸರ್ ಮಗು ಯಾಕೋ ಓದ್ತಿತ್ತು ಹಿಂದಿನ ತಿಂಗಳ, ಈ ತಿಂಗಳ ಯಾಕೋ ಓದ್ತಾ ಇಲ್ಲ, ಅಥವಾ ಸರ್ ಮೊದಲೇ ಮಾರ್ಕ್ಸ್ ಚೆನ್ನಾಗಿ ತಗೋತಾ ಇಲ್ಲ, ಇವಾಗ ಮಾರ್ಕ್ಸ್ ಏನೋ ಕಡಿಮೆ ತಗೋತಾ ಇದೆ. ಸೊ ಯಾವತ್ತಾರು ಬಂದು ಮಾತಾಡಿದ್ದೀರಾ? ಇಲ್ಲ. ಸೊ ಯಾಕಿಲ್ಲ ಅಂದ್ರೆ ನಿಮ್ಗೆ ಬಿಡುವಿಲ್ಲ, ಅಷ್ಟು ಏನಾಗಿದೆ, ಕೆಲಸ ಜಾಸ್ತಿ, ಕೆಲಸ ಕೆಲಸ ಕೆಲಸ. ಕೆಲಸದ ಒತ್ತಡದ ಮಧ್ಯದಲ್ಲಿ ಮಗುವಿನ ಬೆಳವಣಿಗೆಗೆ ಏನಾಗುತ್ತೆ, ನೀವು ಸಮಯ ಕೊಡ್ತಾ ಇಲ್ಲ. ಅದಕ್ಕೆ ಇವತ್ತೇನ್ ಮಾಡ್ತಾ ಇದೆ, ಮಗುವಿಗೆ ಮೊಬೈಲ್ ಗೀಡಾಗ್ತಾ ಇದೆ. ಸೊ ಬೆಳಗ್ಗೆಯಿಂದ ಸಾಯಂಕಾಲ ಮೊಬೈಲ್ ಏನ್ ಕೊಡ್ತಾ ಇದೆ, ಮೊಬೈಲ್ ಕೊಡ್ತಾ ಇದೆ. ಆ ಮಗು ಏನ್ ಮಾಡ್ತಾ ಇದೆ, ವಾಟ್ಸಪ್, ಫೇಸ್ಬುಕ್, ಬೇರೆ ರೀಲ್ಸ್ ಏನೇನು, ಅದಕ್ಕೆ ಏನ್ ಮಾಡ್ತಾ ಇದೆ ಇವತ್ತು. ಸೊ ಯಾಕೆ ಇವತ್ತು ಮಗುವಿಗೆ ಬೌದ್ಧಿಕ ವಿಕಲ್ಪ ಆಗ್ತಾ ಇದೆ, ಬುದ್ಧಿಮಂದ ಆಗ್ತಾ ಇದೆ ಅಂತಂದ್ರೆ ಅದಕ್ಕೆ ಅಲ್ವಾ? ಆ ಮಗು ಅಳ್ತಾ ಇದ್ರೆ ಸಾಕು, ನಾವೇನ್ ಮಾಡ್ತಾ ಇದ್ವಿ, ರಕ್ಷಕೋಸ್ಕರ ಅವರಿಗೆ ಮೊಬೈಲ್ ಕೊಡ್ತಾ ಇದ್ವಿ. ಅಲ್ಲಿ ಹಿಂದ್ಗಡೆ ಅಜ್ಜಿ ಕೂತ್ಕೊಂಡಿದ್ರು, ಅವ್ರೇನ್ ಮೊದಲು ಏನ್ ಮಾಡ್ತಾ ಇದ್ರು, ಮಗುವಿನ ರಂಗಿಸ್ತಿದ್ರು, ಹಾಡ ಆಡ್ತಿದ್ರು ಅಲ್ವಾ? ಇಲ್ಲ ಹೊರಗಡೆ ಕರ್ಕೊಂಡು ಹೋಗ್ತಿದ್ರು. ಈಗೇನ್ ಮಾಡ್ತಾ ಇದ್ರಿ, ಈಗೇನ್ ಮಾಡ್ತಾ ಇದ್ರಿ, ಯಾಕೆ ಕೊಡ್ತಾ ಇದೀವಿ? ಸೊ ನಿಮಗೆ ಪಾಪ ಬೆಳಿಗ್ಗೆಯಿಂದ ಸಾಯಂಕಾಲ ಕೆಲಸ ಬೇಜಾರಾಗಿರ್ತದ, ಸೀರಿಯಲ್ ಅಲ್ಲ, ಧಾರಾವಾಹಿ ಅಲ್ಲ,
ಸೊ ಸಾಯಂಕಾಲ 6 ಗಂಟೆಯಿಂದ ಧಾರಾವಾಹಿ ಸ್ಟಾರ್ಟ್ ಆದ್ರೆ 10:30ವರೆಗೂ ಮುಗಿತಾ ಇಲ್ಲ. ಸೊ ಅದನ್ನ ನೋಡಿದ್ರೆ ಸಮಯ ಕಳೆದೋಗ್ತದೆ. ಹಾಗಾಗಿ ಸೊ ಮಗುಗೆ ಏನ್ ಮಾಡ್ತಾ ಇದ್ರಿ, ಮೊಬೈಲ್ ಕೊಡ್ತಾ ಇದ್ರಿ, ಹೌದಲ್ವಾ? ಯಾವತ್ತು ಮೊಬೈಲ್ ಹೇಳ್ಬೇಕು ಧಾರಾವಾಹಿಗೆ ಇಲ್ಲ. ಮುಂಚೆ ಯಾವಾಗ ನಾನು ಬೇರೆ ಕಡೆ 6 ಗಂಟೆ ಸಾಕು ನಾನು ಕಾದಂಬರಿ ಇತ್ತು ಅಂತೆ. ಹೆಸರು ಕೇಳಿದ್ರೆ ಕಾದಂಬರಿ ಧಾರಾವಾಹಿ ಅಲ್ಲಿ ಜಮೀನ್ ಕೆಲ್ಸಕ್ಕೆ ಹೋಗ್ತಿರ್ಬೇಕಾದ್ರೆ 6 ಗಂಟೆ ಸಾಕು ಎಕ್ಸಾಕ್ಟ್ 5 ಬಿಟ್ಟು ಓಡ್ತಿದ್ರು. ಯಾಕೆ ಓಡ್ದಂತ ಅನ್ಕೊಂಡಿದ್ವಿ ನಾವು. ಅಮ್ಮ ಯಾಕೆ ಓಡ್ತಾ ಇದ್ರು? ಇಲ್ಲ ಸರ್ 6 ಕಾದಂಬರಿ ಇದೆ, ಅದು ಮುಗಿದ್ಬಿಡ್ತಾ ಇರ್ತದೆ. ಅಲ್ಲಿ ಯಾವ ಕಾದಂಬರಿ ಯಾವ್ದೋ ನಾಯಕಿ ಇಲ್ಲ ಕೆಲ್ಸ ಸಾಕು ನೀವು ಮುಗಿದ್ಕೊಂಡು ಕುತ್ಕೊಳ್ತಿದ್ರಿ ಅಂತೆ. ಅಷ್ಟು ನಮ್ಮ ಮೇಲೆ ಪ್ರಭಾವ ಬೀರಿದೆ. ಇವಾಗ ಇದೆ ಯಾವ್ದಕ್ಕೆ ನೀರಾನು ಅಲ್ವಾ, ಮತ್ತೆ ಇನ್ನೊಂದು ಯಾವುದು ಸಂತೆನೋ ಇಲ್ಲ ಯಾವ ಪುಟ್ಟಕರು ಬೇಸ್ ಪುಟ್ಟಕರು ಮಕ್ಕಳು ಅಲ್ವಾ. ನೋಡಿ ಎಷ್ಟು ಮಗುವಿನ ಮೇಲೆ ಗಾಢವಾಗಿರ್ತಕ್ಕಂಥ ಅಲ್ವಾ. ಸೊ ಯಾವಾಗ ಅದು ನೀವು ಮಗು ಊಟ ಮಾಡೋ ತಕ್ಷಣದಲ್ಲಿ ಸೊ ಯಾವುದು ವಾರ್ತೆಗಳನ್ನು ಅಥವಾ 10 ಗಂಟೆಗೆ ಸಟ್ಟನ್ನು ತಿಂಡಿ ಬರ್ತದೆ, ಹೌದಾ. ಸೊ ಅಂತಹ ಕಾರ್ಯಕ್ರಮಗಳನ್ನು ಅಥವಾ ದೂರದರ್ಶನ ಪ್ರಸಾರವಾಗ್ತಕ್ಕಂತಹ ಕಾರ್ಯಕ್ರಮಗಳನ್ನು ಅಥವಾ ಮಗುವಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳನ್ನ ನೀವೇನಾದ್ರೂ ಹಚ್ಚಿದ್ರೆ ಮಗು ನೋಡುತ್ತೆ. ಸೊ ನಾವು ಹಚ್ಚಲ್ಲ ಅಲ್ವಾ. ಸೊ ನಾವು ಹಚ್ಚೋದೇ ಬೇರೆ. ಸೊ ನೀವು ಏನ ಮಗುವಿಗೆ ಮುಗಿಸ್ತೀರೋ, ನೀವೇನು ಮನೆಯಲ್ಲಿ ಮಾಡ್ತಾ ಇದೀರೋ ಅದೇ ಆಕ್ಟಿವಿಟಿ ಏನಾಗಿದೆ ಮಗುವಿನ ಮೇಲೆ ಗಾಢವಾಗಿರ್ತಕ್ಕಂಥ ಪರಿಣಾಮ ಬೀರುತ್ತೆ. ಇವತ್ತು ನೋಡಿ ಆ ಶಾಲೆಯಲ್ಲಿ ಕೇಳಿ ಮಗುವಿಗೆ ಅಮ್ಮ ಇವತ್ತು ಕನ್ನಡ ಯಾವ್ದು, ಇಂಗ್ಲಿಷ್ ಯಾವ ಪಾಠ ಹೇಳಿದ್ರು, ಹಿಂದಿ ಯಾವ ಪಾಠ ಮಾಡಿದ್ರು ಕೇಳ್ರಿ. ಸೊ ಮಗು ಸುಟ್ಟು ತೋರಿಸು ನೆನಪಿರಲ್ಲ. ಸೊ ಬೆಳಿಗ್ಗೆ ಯಾವ ಧಾರಾವಾಹಿ ಹೇಳಿದ್ರೆ ಡೈಲಾಗ್ ಪಟ್ ಅಂತ ಹೇಳ್ತಾವ ಅಲ್ವಾ. ನಿಮಗೆ ಯಾವ ಹೀರೋ ಇಷ್ಟ ಅಂತ ಹೇಳಿದ್ರೆ ಆ ಹೀರೋ ಹೆಸರು ಹೇಳ್ತಾವ, ಯಾವ ಹೀರೋಯಿನ್ ಹೆಸರು ಹೇಳ್ತದ ಅಲ್ವಾ. ನೋಡಿ ಮುಂಚೆ ಏನಿತ್ತು ಅಂತಂದ್ರೆ ಇವೆಲ್ಲ ನಾಯಕರು ಸ್ವಾಮಿ ವಿವೇಕಾನಂದ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಸೊ APJ ಅಬ್ದುಲ್ ಕಲಾಂ, ಸೊ ಗೌತಮ ಬುದ್ಧ, ಮಹಾವೀರ, ಹೀಗೆ ಸೊ ಮಹಾನ್ ವ್ಯಕ್ತಿಗಳ ಸಾಧಕತೆಗಳನ್ನ ಸೊ ಮಕ್ಕಳಿಗೆ ಹೇಳ್ತಿದ್ರಿ. ಈಗ ಏನ್ ಮಾಡ್ತಾ ಇದ್ವಿ ನಾವು, ಯಾವುದೇ ಹೇಳ್ತಾ ಇಲ್ಲ ಅಲ್ವಾ. ಸೊ ಚಲನಚಿತ್ರ ಮಾಡ್ತಾ ಇದ್ವಿ. ಯಾಕಂದ್ರೆ ಇದೇ ಒಂದು 5 ವರ್ಷದ ಹಿಂದೆ ಯಾವುದು ಒಂದು ಚಲನಚಿತ್ರ ಚಳಿಗಿದ ಚಿತ್ತಾರ, ಆ ಆಕ್ಟರ್ಸ್ ಏನ್ ಮಾಡ್ತಾನೆ, ಅವ್ನ ಡ್ರೆಸ್ಸು ಅಲ್ವಾ, ಉದಾಹರಣೆ ಮುಂದಾರ ಪ್ಯಾಂಟ್, ಯಾವುದೋ ಒಂದು ಪ್ಯಾಂಟ್ ಆದ್ರೆ ಸುಮಾರು 40-50 ಕಿಶೆ ಇದ್ದು ಅದು ಮಾರ್ಕೆಟ್ ಸೇಲ್ ಆಯ್ತು. ಅದೇ ಕಿಶೆಯ ಆತರ ಡ್ರೆಸ್ ಹಾಕೊಳ್ಳೋದು, ಆಮೇಲೆ ಕೊಡಕ್ ಬ್ಲೇಡ್ ಏನೋ ನಾಯಕ ಹಾಕೋದು, ಗಣೇಶ ಹಾಕೋದಿದ್ದ ಅದನ್ನೇ ಇಮಿಟೇಟ್ ಮಾಡ್ತಿದ್ವಿ. ಶಿವದವ್ರಿ ಯಾವ ಕಟಿಂಗ್ ಇಂತೆಲ್ಲ ಮಾಡಿದ್ರೆ ಹೆಬ್ಬುಲಿ ಅಂತ ಹೇಳ್ತಾರೆ ಅವರು ಅಲ್ವಾ. ಹೆಬ್ಬುಲಿ, ಗಜನಿ ಅಲ್ವಾ. ಅಂದ್ರೆ ನಾವು ಎಲ್ಲರನ್ನ ಅನುಕರಣೆ ಮಾಡ್ತಾ ಇದ್ದೀವಿ, ನಾವು ಇನ್ನೊಬ್ಬರನ್ನ ಇಮಿಟೇಷನ್ ಮಾಡ್ತಾ ಇದ್ದೀವಿ. ಸೊ ನಮಗೆ ರೋಲ್ ಮಾಡೆಲ್ ಯಾರು, ನಮಗೆ ರೋಲ್ ಮಾಡೆಲ್ ಯಾರು, ನಾಯಕತ್ವದ ಗುಣ ಯಾರಿದೆ? ಸೊ ಹೇಳಿದ್ರೆ ಸರ್ ದರ್ಶನ್. ಸೊ ಅವರು ಚಲನಚಿತ್ರದ ನಾಯಕ, ರೀಲ್ ಹೀರೋಸ್, ರಿಯಲ್ ಹೀರೋಸ್. ರಿಯಲ್ ಹೀರೋ ಯಾರು? ನಿಮ್ಮ ತಂದೆ ತಾಯಿ, ನಿಮ್ಮ ತಂದೆ ತಾಯಿ. ಸೊ ನಿಮಗೆ ನೀವೇ ನಾಯಕತ್ವ ಗುಣ ಬೆಳೆಸ್ಕೋಬೇಕಾಗಿದೆ ಅಲ್ವಾ. ನಾವೇನ್ ಮಾಡ್ತಾ ಇದೀವಿ, ಇನ್ನೊಬ್ಬರನ್ನ ಅನುಕರಣೆ ಮಾಡ್ತಾ ಇದೀವಿ. ಸೊ ಹಾಗಾಗಿ ಅನುಕರಣೆ ಆಗ್ಬಾರ್ದು ಅಂತ ಹೇಳಿದ್ರೆ ಸರ್ಕಾರ ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆ ತರ್ತಾ ಇದೆ. ಅಂದ್ರೆ 1968ರಲ್ಲಿ ಇರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆಗೂ 1986ರಲ್ಲಿ ಇರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆಗೂ 1992ರಲ್ಲಿ ಇರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆಗೂ ಸೊ ಬದಲಾವಣೆ ಮಾಡ್ತಾ ಬರ್ತಾ ಇದೆ. ಸೊ 68, 86, 92. ಸೊ ಇತ್ತೀಚೆಗೆ 2018ರಲ್ಲಿ ಇರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆಗಳಲ್ಲಿ ಸಾಕಷ್ಟು ಬದಲಾವಣೆ ತರ್ತಾ ಇದೆ. ಶಾಲೆಯಲ್ಲಿ ಗುಣಾತ್ಮಕವಾಗಿರ್ತಕ್ಕಂಥ ಶಿಕ್ಷಣ ಕೊಡಬೇಕಾಗಿದೆ. ಮಕ್ಕಳ ಸರ್ವಾಂಗೀಣ ವಿಕಾಸಕ್ಕಾಗಿ ಶಿಕ್ಷಣದಲ್ಲಿ ಹೊಸ ನೂತನವಾಗಿರ್ತಕ್ಕಂಥ ಪಠ್ಯಕ್ರಮಗಳನ್ನ ರೂಪಿಸಬೇಕಾಗಿದೆ. ಸೊ ಹಾಗಾಗಿ ಮಾನವ ಅಭಿವೃದ್ಧಿ ಸೂಚ್ಯಂಕ 2018ರಲ್ಲಿ ಏನಾಗಿತ್ತು ಅಂದ್ರೆ ಈ ಶಿಕ್ಷಣವನ್ನ ಸೊ ಮುಂಚೆ ನಾವು ಹೇಳ್ತಾ ಇದ್ದೀವಿ SSA ಅಂತ ಹೇಳಿದ್ವಿ, ಸರ್ವ ಶಿಕ್ಷಾ ಅಭಿಯಾನ ಅಂತ ಒಂದು ಭಾಗ, ಮತ್ತೆ RMS ಇದೆ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಾ ಅಭಿಯಾನ, ಇನ್ನೊಂದು TA ಶಿಕ್ಷಕರ ಶಿಕ್ಷಣ ಅಂತ.
ಸೊ ಈ RMSA, SSA ಮತ್ತು ಟಿ ಈ ಮೂರನ್ನ ಒಗ್ಗೂಡಿಸಿಕೊಂಡು ಒಂದು ಶಿಕ್ಷಣ ವ್ಯವಸ್ಥೆ ಮಾಡ್ತಾ ಇದ್ದೇವೆ, ಅದೇ ಸಮಗ್ರ ಶಿಕ್ಷಣ. ಮೂರು ವ್ಯವಸ್ಥೆ, SSA ಆಗಿರ್ಬೋದು, RMSA ಆಗಿರ್ಬೋದು, ಟಿ ಆಗಿರ್ಬೋದು, ಟೀಚರ್ ಎಜುಕೇಶನ್. ಈ ಮೂರು ಶಿಕ್ಷಣ ವ್ಯವಸ್ಥೆಯನ್ನ ಒಗ್ಗೂಡಿಸಿಕೊಂಡು ಒಂದು ಶಿಕ್ಷಣ ವ್ಯವಸ್ಥೆಯನ್ನು ರೂಪಿಸ್ಕೊಳ್ತಾ ಇದ್ದೇವೆ, ಅದೇ ಯಾವುದು ಯಾವುದು ಸಮಗ್ರ ಶಿಕ್ಷಣ. ಅರ್ಥ ಆಗ್ತಾ ಇರೋದು ನೋಡ್ರಿ. ಸರ್ಕಾರ 2009ರಲ್ಲಿ ಒಂದು ಏನೋ ಯೋಜನೆ ಜಾರಿ ತಂತು, RT ಅಲ್ವಾ. ಸೊ ಎಲ್ಲಾ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ 2009, ಹೌದಾ. ಸೊ ಯಾರಿಗೆ 6ರಿಂದ 14 ವಯೋಮಿತಿರ್ತಕ್ಕಂಥ ಎಲ್ಲಾ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಜಾರಿ ತರ್ತಾ ಇದೆ. ಇಷ್ಟೆಲ್ಲ ಸರ್ಕಾರ ಏನು ಜಾರಿ ತರ್ತಾ ಇದೆ, ಆದರೂ ಸಹ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾಗ್ತಾ ಇರ್ತಕ್ಕಂಥ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಕ್ಷೀಣಿಸ್ತಾ ಇದೆ. ಅದೇ ಖಾಸಗಿ ಶಾಲೆಯಲ್ಲಿ ಏನಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ಯಾಕೆ? ಇಲ್ಲಿ ಮಕ್ಕಳಿಗೆ ಉಚಿತವಾಗಿ ಬಟ್ಟೆ ಕೊಡ್ತಾ ಇದೀವಿ, 2 ಜೊತೆ ಕೊಡ್ತಾ ಇದೀವಿ, ಶೂ ಕೊಡ್ತಾ ಇದೀವಿ, ಸಾಕ್ಸ್ ಕೊಡ್ತಾ ಇದೀವಿ, ಉಚಿತವಾಗಿ ಪಠ್ಯ ಪುಸ್ತಕ ಕೊಡ್ತಾ ಇದೀವಿ, ಆಟ ಆಡಕ್ಕೆ ಸಾಮಗ್ರಿ ಕೊಡ್ತಾ ಇದೀವಿ, ಸರ್ಕಾರ ಸ್ಕಾಲರ್ಶಿಪ್ ಕೊಡ್ತಾ ಇದೆ, ಮಕ್ಕಳಿಗೆ ಬೆಳಗಿನ ಜಾವ ಕುಡಿಯಕ್ಕೆ ಹಾಲು ಕೊಡ್ತಾ ಇದೀವಿ, ಅದ್ರ ಜೊತೆ ಇವಾಗ ರಾಗಿ ಕೊಡ್ತಾ ಇದ್ದಾರೆ. ಮಧ್ಯಾಹ್ನ ಊಟಕ್ಕೋಸ್ಕರವಾಗಿ ಏನ್ ಮಾಡ್ತಾ ಇದೀವಿ, ಬಿಸಿ ಊಟ ಕೊಡ್ತಾ ಇದೀವಿ. ಅದರ ಜೊತೆಗೆ ಮಕ್ಕಳಿಗೆ ಮೊಟ್ಟೆ ಕೊಡ್ತಾ ಇದೀವಿ, ಮೊಟ್ಟೆ ಜೊತೆಗೆ ಬಾಳೆಹಣ್ಣು ಕೊಡ್ತಾ ಇದೀವಿ, ಬಾಳೆಹಣ್ಣು ಜೊತೆಗೆ ಸಂಗಚ್ಕಿ ಕೊಡ್ತಾ ಇದೀವಿ ಅಲ್ವಾ. ನೋಡಿ, ಸರ್ಕಾರ ಏನಾಗಿತ್ತು, ಮೊಟ್ಟೆನ ವಾರದಲ್ಲಿ 2 ದಿನ ಇತ್ತು. ಸೊ ಮೊನ್ನೆ ಸೆಪ್ಟೆಂಬರ್ ಏನಾಗಿದೆ, ಸೊ ವಾರದ 6 ದಿನಗಳ ಕಾಲ ಮಕ್ಕಳಿಗೆ ಮೊಟ್ಟೆ ಕೊಡಬೇಕಾಗಿದೆ. ಎಲ್ಲ ಸರ್ಕಾರ ಸೌಲಭ್ಯಗಳನ್ನ ಮಕ್ಕಳಿಗೆ ಕೊಡ್ತಾ ಇದೆ. ಆದರೂ ಸಹ ಸರ್ಕಾರಿ ಶಾಲೆಗಳಲ್ಲಿ ಸೊ ಮಕ್ಕಳ ದಾಖಲಾತಿ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಸೊ ಹಾಗಾದ್ರೆ ಕಾರಣ ಏನು? ಏನ್ ಕಾರಣ? ಉಚಿತ ಕೊಡ್ತಾ ಇದೆ, ಆದ್ರೂ ಪಾಲಕರು ಏನ್ ಮಾಡ್ತಾ ಇದ್ವಿ, ಖಾಸಗಿ ಶಾಲೆಯಲ್ಲಿ ಮಕ್ಕಳಿಗೆ ಹಣ ಕೊಟ್ಟು ಬುಕ್ಸ್ ಕೊಡಿಸಿ, ಬಟ್ಟೆ ಕೊಡಿಸಿ, ವಾಹನ ಫೀ ಕೊಟ್ಟು ಅಲ್ವಾ, ಸೊ ಕಡ್ಡಾಯ ಹೋಗ್ತೀವಿ. ಅದೇ ಖಾಸಗಿ ಶಾಲೆಯಲ್ಲಿ ಪಾಲಕರ ಸಮಯ ಕರೆದ್ರೆ 10 ಗಂಟೆಗೆ 9:45 ಹೋಗಿ ಕೂತ್ಕೊಳ್ತೀವಿ. ಇಲ್ಲ ಯಾಕಿಲ್ಲ? ಅಲ್ಲಿ ಕಲಿತೀವಿ ಮಕ್ಕಳು, ಇಲ್ಲಿ ಕಲಿತೀವಿ ಮಕ್ಕಳು, ಇಷ್ಟೆಲ್ಲ ಸೌಲಭ್ಯ ಕೊಡ್ತಾ ಇದೆ, ಆದ್ರೆ ಇಲ್ಲಿ ಯಾಕೆ ಬೆಳವಣಿಗೆ ಆಗ್ತಿಲ್ಲ? ಸೊ ಪಾಲಕರ ತಲೆ ಏನ್ ನೋಡ್ತಾ ಇದೆ? ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರಿಲ್ವಾ? ಅಥವಾ ಬೋಧನೆಯಲ್ಲಿ ಏನಾದರೂ ವ್ಯತಿರಿಕ್ತವಾಗಿರ್ತಕ್ಕಂಥ ಪರಿಣಾಮ ಆಗ್ತಾ ಇದೆನಾ? ಅಥವಾ ಮಕ್ಕಳಿಗೆ ಪಾಠ ಬೋಧನೆ ಮಾಡ್ತಾ ಇಲ್ವಾ? ಮಕ್ಕಳ ಕಲಿಕೆಯಲ್ಲಿ ಏನಾದರೂ ಹಿಂದುಳಿತಾ ಇದೆನಾ? ಶಿಕ್ಷಕರು ಏನಾದರೂ ಮಕ್ಕಳನ್ನ ಹತ್ತಿಟ್ಕೋಬೇಕಾದ್ರೆ ಹೇಳ್ತಾ ಇದ್ದಾರಾ? ಅಥವಾ ಸರಿಯಾಗಿ ಪಾಠ ಮಾಡ್ತಿಲ್ವಾ? ಅಥವಾ ಸರಿಯಾಗಿ ಶಾಲೆ ಬರ್ತಿಲ್ವಾ? ಅಥವಾ ಸರ್ಕಾರ ಕೊಡ್ತಕ್ಕಂಥ ಎಲ್ಲ ಸಂಪನ್ಮೂಲಗಳನ್ನು ನಿಮ್ಮ ಮಕ್ಕಳಿಗೆ ತಲುಪಿಸ್ತಾ ಇಲ್ವಾ? ಯಾಕೆ? ಸೊ ಮುಟ್ತಾ ಇವೆ ಅಂದ್ರೆ ಕಡಿಮೆ ಯಾಕೆ? ಮುಟ್ಟುತ್ತಾ ಇಲ್ಲ ಅಂದ್ರೆ ಏನ್ ಸಮಸ್ಯೆ? ನೀವೇನ್ ಮಾಡಿದ್ರಿ ಪಾಲಕರು? ಸೊ ಮಗುವಿಗೆ ಗೊತ್ತಾಗಲ್ಲ, ಗೊತ್ತಾಗಬೇಕಾಗಿದ್ದು, ಸೊ ತಿಳ್ಕೋಬೇಕಾಗಿದ್ದು ಸೊ ಪಾಲಕರು. ನಿಮ್ಮ ಕೆಲಸ ಅಲ್ವಾ? ಸೊ ಯಾಕೆ ನಾನು ಶಾಲೆ ಶಿಕ್ಷಣ ಬಗ್ಗೆ ಮಾತಾಡ್ತಾ ಇಲ್ಲ, ಖಾಸಗಿ ಶಾಲೆ ಬಗ್ಗೆ ಮಾತಾಡ್ತಾ ಇಲ್ಲ, ಸರ್ಕಾರಿ ಶಾಲೆ ಬಗ್ಗೆ ಮಾತಾಡ್ತಾ ಇಲ್ಲ. ಆದ್ರೆ ನನ್ನ ಶಾಲೆ ಇಷ್ಟೆಲ್ಲ ಸರ್ಕಾರ ಯೋಜನೆಗಳನ್ನ ಕೊಡ್ತಾ ಇದೆ, ಸಂಪನ್ಮೂಲಗಳನ್ನ ಕೊಡ್ತಾ ಇದೆ. ಕೊಟ್ಟಾಗಿಯೂ ಸಹ ಎಲ್ಲಿ ಇಡ್ತಾ ಇದ್ದೀವಿ? ಅಥವಾ ಬದಲಾವಣೆ ಆಗಬೇಕಾಗಿತ್ತು ಅಂದ್ರೆ ಯಾವ ದಿಕ್ಕಿನ ಹತ್ರ ಬದಲಾವಣೆ ಮಾಡ್ಕೋಬೇಕಾಗಿದೆ? ಏನು ಬದಲಾವಣೆ ಮಾಡ್ಕೋಬೇಕಾಗಿದೆ? ಸೊ ಯಾರ್ಯಾರು ಬದಲಾವಣೆ ಆಗಬೇಕಾಗಿದೆ? ನೀವುಗಳು ಬದಲಾವಣೆ ಆಗಬೇಕಾ?
ಇಲ್ಲ ಇವ್ರುಗಳ ಬದಲಾವಣೆ ಆಗ್ಬೇಕಾ ಅಥವಾ ಇಲ್ಲಿ ಕೂತಂತ ನಾವು ಏನಾದ್ರು ಬದಲಾವಣೆ ಆಗ್ಬೇಕಾ? ತಾಯಿ ತಂದೆ ಆಗ್ಬೇಕು. ಸೊ ಯಾವಾಗ ಆಗ್ತಿರೋ ಅವಾಗ ಸರ್ಕಾರದ ಯೋಜನೆಗಳು ಪ್ರತಿಯೊಂದು ಮನೆಗೂ ಮುಟ್ಟಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ಸೊ ಯಾವಾಗ ಪ್ರತಿಯೊಂದು ಮನೆಗೂ ಮುಟ್ಟಕ್ಕೆ ಸಾಧ್ಯ ಆಗುತ್ತೋ ಅವಾಗ ಸರ್ಕಾರದ ಸಮಗ್ರ ಶಿಕ್ಷಣ ಯೋಜನೆ ಯಶಸ್ವಿ ಆಗುತ್ತೆ. ಕ್ಲಿಯರ್? ಸೊ ಹಾಗಾಗಿ ಮನೆ ಮುಗಿಸುತ್ತ ಕೆಲಸ ಯಾರು ಮಾಡಬೇಕಾಗಿದೆ? ನೀವು ಮಾಡಬೇಕಾಗಿದೆ ಅಲ್ವಾ? ಸೊ ಇಲ್ಲಿ ಏನಾದ್ರು ಮಕ್ಕಳು ಎಜುಕೇಶನ್ ಮಾಡ್ಬೇಕಾರೆ ದುಡ್ಡು ತಗೋತಾರ ಇಲ್ವಾ? ಮಕ್ಕಳು ಬಟ್ಟೆ ಕೊಟ್ಟಿದಾರ? ಕೊಡ್ತಾ ಇದ್ದಾರೆ. ಬುಕ್ಸ್ ಕೊಟ್ಟಿದಾರ? ಶೂ ಕೊಟ್ಟಿದಾರ? ಮಕ್ಕಳಿಗೆ ಸರಿ ಪಾಠ ಮಾಡ್ತಾರ? ಹೋಮ್ವರ್ಕ್ ಕೊಡ್ತಾ ಇದ್ದಾರ? ಎಲ್ಲ ಕೊಡ್ತಾ ಇದ್ದಾರೆ. ಎಲ್ಲ ಕೊಡ್ತಾ ಇದ್ದಾರೆ ಅಂದ್ರೆ ಈ ಏನು ಜನ ಕೂತ್ಕೊಂಡಿದಾರಲ್ಲ ಅಲ್ಲಿ ನೀವುಗಳು ಕೂತ್ಬೇಕಾಗಿತ್ತು. ಯಾರು ಕೂತ್ಕೋಬೇಕಾಗಿತ್ತು? ನೀವುಗಳು ಕೂತ್ಕೋಬೇಕಾಗಿತ್ತು. ನೀವು ಕೂತ್ಕೊಂಡಿಲ್ಲ ಅಂದ್ರೆ ಇವ್ರು ಕೂರಿಸಿಲ್ಲ. ನೀವು ಕೂತ್ಕೊಂಡಿಲ್ಲ ಅಂತ ಹೇಳಿ ಇವ್ರು ಕೂರಿಸಿದೆ ಅಲ್ವಾ? ಸೊ ಹಾಗಾಗಿ ನಮ್ದು ಏನ್ ಮಾಡ್ಬೇಕಾಗಿದೆ ಹೇಳ್ತೀರಲ್ಲ ನಾನು. ಸೊ ಮಕ್ಕಳನ್ನ ಆಸ್ತಿ ಮಾಡಬೇಕಾಗಿದೆ. ಸೊ ಉದ್ದೇಶ ಇಷ್ಟೇ. ಓಕೆ, ಈ ಸಮಗ್ರ ಶಿಕ್ಷಣ ಯೋಜನೆ ನಾವೇನು ಕರ್ಕೊಂಡಿದ್ದೀವಿ, ಏನ್ ಆಗ್ಬೇಕಾಗಿದೆ, ಒಟ್ಟಾರೆ ಈ ಮಕ್ಕಳ ಸರ್ವಾಂಗೀಣ ವಿಕಾಸಕ್ಕಾಗಿ ಅಭಿವೃದ್ಧಿಗಾಗಿ ಸರ್ಕಾರ ಸಾಕಷ್ಟು ಯೋಜನೆ ಜಾರಿಗೆ ತರ್ತಾ ಇದೆ. ಇಲ್ಲಿ ಏನ್ ಸಂಪನ್ಮೂಲಗಳ ಅವಶ್ಯಕತೆ ಇದೆ, ಯಾವ ಸಂಪನ್ಮೂಲದ ಕೊರತೆ ಇದೆ, ಸೊ ಅನ್ನೋದನ್ನ ನೋಡ್ಕೊಳ್ತಾ ಹೋಗ್ಬಿಟ್ರೆ ಮಕ್ಕಳಿದಾವೆ. ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಕೊಠಡಿಗಳಿಗೆ ಆಗ್ಬೇಕಾಗಿದೆ ಅಂತಕ್ಕಂಥದ್ದು. ಒಟ್ಟಾರೆ 8 ಕೊಠಡಿ ವ್ಯವಸ್ಥೆ ಈ ಶಾಲೆ ಇದೆ ಅಂತಕ್ಕಂಥದ್ದು. ಆ 8 ಕೊಠಡಿಗಳಲ್ಲಿ 2 ಕೊಠಡಿಗಳು, 4 ಕೊಠಡಿಗಳು ಮಾತ್ರ ವ್ಯವಸ್ಥಿತವಾಗಿವೆ. ಇನ್ನು 4 ಕೊಠಡಿಗಳು ಏನೆಂದ್ರೆ ಶಿಕ್ಷಣ ವ್ಯವಸ್ಥೆಗೆ ದುರಸ್ತಿ ಆಗಬೇಕಾಗಿದೆ. ಮಳೆ ಬಂದ್ರೆ ಸೋರ್ತಾ ಇದೆ. ಸೊ ಇನ್ನೊಂದು ಕೆಲವರು ಪ್ಲಾಸ್ಟರ್ ಆಗಬೇಕು. ಸೊ ಇದು ನಾವು ಅನ್ಕೊಂಡಿದ್ವಿ ಅಂದ್ರೆ ಸರ್ಕಾರ ನಾವು ಏನ್ ಮಾಡ್ತಾ ಇದೀವಿ, ಮಾಹಿತಿ ಸಲ್ಲಿಸಬೇಕಾಗಿದೆ ಅಂತ. ಈಗಾಗಲೇ ಮಾಹಿತಿ ಹೋಗ್ತಾ ಇದೆ. ಯಾಕಂದ್ರೆ ಆ ಭಾಗದಲ್ಲಿ ನಮ್ಮ ಕೂತ್ಕೊಂಡಿರೋದಿಲ್ಲ. ಸೊ ಅಂದ್ರೆ ವಿಡಿಯೋ ಲೈವ್ ಆಗ್ತಾ ಇದೆ. ಸೊ ನಮ್ಮ ಇಲಾಖೆ ಅಧಿಕಾರಿಗಳು ಅದರಲ್ಲಿ ಜೊತೆಗಿದ್ದಾರೆ. ಸೊ ನೋಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಸೊ ಹಾಗಾಗಿ ಇದು ಕೊಠಡಿ ವ್ಯವಸ್ಥೆ ಆಗ್ಬೇಕಾಗಿದೆ ಅಂತಕ್ಕಂಥದ್ದು. ಇದು ಕೊಠಡಿ ತಗೊಂಡ್ರೆ ಅದಕ್ಕೆ ವಿದ್ಯುತ್ ಸಂಪರ್ಕ ಬೇಕಾಗ್ತದೆ. ಸೊ 8 ಕೊಠಡಿಗಳಲ್ಲಿ 2 ಕೊಠಡಿಗಳು ಮಾತ್ರ, ಒಂದು ಕಾರ್ಯಾಲಯಕ್ಕೆ ಮತ್ತು ಅದರ ಬಾಗಿರ್ತಕ್ಕಂಥದ್ದು ತರಗತಿ ಕೊಠಡಿಗಳು. ಸೊ 2 ಕೊಠಡಿಗಳಲ್ಲಿ ಮಾತ್ರ ವಿದ್ಯುತ್ ಸಂಪರ್ಕದ ವ್ಯವಸ್ಥೆ ಇದೆ. ಸೊ ಇನ್ನು 6 ಕೊಠಡಿಗಳಿಗೆ ವಿದ್ಯುತ್ ಸಂಪರ್ಕ ವ್ಯವಸ್ಥೆ ಆಗ್ಬೇಕಾಗಿದೆ ಅಂತಕ್ಕಂಥದ್ದು. ಇದು ನಾವು ಕಂಡುಕೊಂಡಿದ್ದೀವಿ. ಕೊಠಡಿ ವ್ಯವಸ್ಥೆ ಆಯ್ತು, ವಿದ್ಯುತ್ ಸಂಪರ್ಕ ಆಯ್ತು. ಇಲ್ಲ ಕುಡಿಯೋ ನೀರಿನ ಸೌಲಭ್ಯ ತಗೊಂಡ್ರೆ ಇಲ್ಲಿ 3 ವ್ಯವಸ್ಥೆ ಮೂಲಕ ಮಕ್ಕಳಿಗೆ ನೀರಿನ ವ್ಯವಸ್ಥೆ ಆಗ್ತಾ ಇದೆ ಅಂತಕ್ಕಂಥದ್ದು. ಇರ್ಲಿ, ಅದು ಯುಟಿಲೈಸ್ ಆಗ್ತಾ ಇದೆ. ನಮ್ಮ ಪ್ರಕಾರ ಮಕ್ಕಳಿಗೆ ಶುದ್ಧವಾಗಿರ್ತಕ್ಕಂಥ ಕುಡಿಯ ನೀರಿನ ಪೂರೈಕೆ ಮಾಡಬೇಕು ಅಂತ. ಅಂದ್ರೆ ಏನೋ ಫಿಲ್ಟರ್ ಬಾಕ್ಸ್ ಅಂತ ಹೇಳ್ತಾರೆ ನಮಗೆ. ಸೊ ಆ ತರ ವ್ಯವಸ್ಥೆ ಆಗ್ಬೇಕಾಗಿದೆ ಅಂತ. ಅದಕ್ಕೆ ನಾವು ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಇಲಾಖೆ ಸಮ್ಮುಖದಲ್ಲಿ ಮಾಡಬೇಕಾಗಿದೆ ಅಂತ. ಅಂದಾಗ ಮಾತ್ರ ಮಕ್ಕಳಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ಶುದ್ಧ ಕುಡಿಯುವ ವ್ಯವಸ್ಥೆ ಸಿಗುತ್ತೆ ಅಂತಕ್ಕಂಥದ್ದು. ಇನ್ನ ಶೌಚಾಲಯ ವ್ಯವಸ್ಥೆ ಇದೆ. ಒಂದು ಖುಷಿಯ ವಿಚಾರ, ಬೇರೆ ಶಾಲೆಗಳನ್ನ ತಗೊಳ್ತಾ ಇದ್ವಿ, ಶೌಚಾಲಯ ವ್ಯವಸ್ಥೆ ಇದೆ, ನೀರಿನ ವ್ಯವಸ್ಥೆ ಇಲ್ಲ. ಇಲ್ಲಿ ಶೌಚಾಲಯ ವ್ಯವಸ್ಥೆ ಇದೆ, ನೀರಿನ ವ್ಯವಸ್ಥೆ ಇದೆ. ವ್ಯವಸ್ಥಿತವಾಗಿ ಅಂದ್ರೆ ನಿರ್ವಹಣೆ ಮಾಡ್ತಾ ಇದ್ದಾರೆ. ಶೌಚಾಲಯ ವ್ಯವಸ್ಥೆ ಇದೆ, ನೀರಿನ ವ್ಯವಸ್ಥೆ ಇದೆ. ಸೊ ಅದೊಂದು ಒಳ್ಳೆಯ ವಿಚಾರ. ಅದಕ್ಕೆ ನಾನು ಎಲ್ಲ ಶಾಲೆಯ ಶಿಕ್ಷಕರಿಗೆ ಇಲಾಖೆಪರವಾಗಿ ಅಭಿನಂದಿಸುತ್ತಾ ಇದ್ದೇನೆ. ನಿರ್ವಹಣೆ ಮಾಡಬೇಕಾಗಿದೆ. ಇನ್ನು ಆಟದ ಮೈದಾನ ತಗೊಂಡ್ರೆ ಈ ಆಟದ ವ್ಯವಸ್ಥೆ ಇದೆ ಅಂತಕ್ಕಂಥದ್ದು. ಏನ್ ಮಾಡ್ಬೇಕಾಗಿದೆ? ನಿಮ್ಗೆ ಏನ್ ಬೇಕು? ಆಟ ಏನ್ ಬೇಕು?
ಗ್ರೌಂಡ್ ಬೇಕಾ ಬೇಡವಾ ಗ್ರೌಂಡ್ ಇದೆನಾ ಯಾವ್ದಿದೆ ಮೈದಾನದಲ್ಲಿ ಯಾರು ಆಡ್ತಿದ್ದಾರೆ ಈ ಭಾಗ ಬರ್ತದೆ ಈ ಭಾಗ ಸ್ವಲ್ಪ ನಿಧಾನ ಅವ್ರು ಮಾತ್ರ ನೀವು ಮಾತ್ರ ಹೇಳ್ತಾರಲ್ಲ ಈ ಕಡೆ ಖೋಖೋ ಅಂತಾರೆ ಆ ಕಡೆ ಈ ಭಾಗದಾಗ ವಾಲಿಬಾಲ್ ಎಸ್ ಇನ್ನೊಂದಿದೆ ಯಾವ್ದಿದೆ ರಿಂಗ್ ಮತ್ತೆ ಎಸ್ ಯಾವುದು ಬಾಸ್ಕೆಟ್ ಬಾಲ್ ಅಲ್ವಾ ಎಸ್ ವ್ಯವಸ್ಥೆ ಆಯ್ತಾ ಬಾಸ್ಕೆಟ್ ಬಾಲ್ ಆಡಿದ್ದೀರಾ ಬಾಸ್ಕೆಟ್ ಬಾಲ್ ಆಡಿದ್ದೀರಾ ನೆಟ್ಟಗಳು ಹಾಕೋದು ಆಡಿದ್ದೀರಿ ಇಲ್ಲಲ್ಲ ಸೊ ಆಡಿಲ್ಲ ಇಂದ ಓಕೆ ಆಡಿಲ್ಲ ಅಂದ್ರೆ ನೀವು ಫೀಸ್ ಆಗಲ್ಲ ಅವ್ರು ಹೇಳ್ತೀವಿ ಸೋಮವಾರಿಂದ ಬಾಸ್ಕೆಟ್ ಬಾಲ್ ಹೇಗೆ ಅಂತ ಹೇಳಿ ಅದು ಗ್ರೌಂಡ್ ಇದೆ ಸೊ ಪಂಚಾಯತ್ ಕಟ್ಟಿದಾರಲ್ಲ ವಾಲಿಬಾಲ್ ಆಡಿದಾರಾ ಥ್ರೋಬಾಲ್ ಆಡಿದಾರಾ ಥ್ರೋಬಾಲ್ ಹೆಂಗ್ ಆಡೋದು ಹಿಂಗೆ ಆಡೋದಾ ಹಿಂಗೆ ಹೋಗ್ಯಾರ ಎಸ್ ಆಟ ಆಡ್ತಿರೋದು ಗೊತ್ತಾಯ್ತು ಅಲ್ವಾ ಓಕೆ ಇಲ್ಲಿ ಆಟದ ಮೇಲೆ ಏನು ಅರ್ಥ ಇದೆ ಅಲ್ಲ ಮತ್ತೇನೋ ಬೇಕು ನಿಮ್ಗೆ ಆಟ ಆಡಕ್ಕೆ ಯಾವ ಆಟ ಆಡ್ಬೇಕು ಮತ್ತೆ ನಿಮಗೆ ಆಟ ಆಡಕ್ಕೆ ಏನ್ ಬೇಕು ಮತ್ತೆ ಏನ್ ಬೇಕು ಎಲ್ಲ ಇದೆ ಆಟ ಆಡಕ್ಕ ನೀವೇ ಆಟ ಆಡ್ತಿಲ್ವಾ ಯಾವ ಆಟ ಆಡ್ತೀರಿ ನೀವೆಲ್ಲ ಖೋಖೋ ಆಡ್ತೀರಿ ಕಬಡ್ಡಿ ಆಡ್ತೀರಿ ಅಲ್ವಾ ವಾಲಿಬಾಲ್ ಆಟ ಆಡ್ತೀರಿ ಮತ್ತೆ ಇಷ್ಟೇನಾ ಇಷ್ಟೇನಾ ಚೆಸ್ ಆಡ್ತೀರಾ ಚೆಸ್ ಇಲ್ವಾ ಸ್ಕಿಪ್ಪಿಂಗ್ ಆಡ್ತೀರಿ ಓಕೆ ಚೆಸ್ ಆಡಿದ್ದೀರಾ ಆಡ್ತೀರಿ ಇಲ್ವಾ ಆಡಿಲ್ಲ ಅಂದ್ರೆ ಮತ್ತೆ ಹೇಳ್ತೀನಿ ನಾಳೆ ಆಡೋದು ಬೇಡ ತಯಾರಾಗಿಲ್ಲ ಎಸ್ ಓಕೆ ಈಗ ಹಲೋ ನೀವು ಇಲ್ಲಿವರೆಗೂ ಸುಮ್ಮನೆ ಕೊಡಲ್ಲ ಅಲ್ಲೂ ಜಾಸ್ತಿ ಮಾತಾಡ್ತೀವಿ ನೀವು ಸುಮ್ಮನೆ ಅಲ್ಲಿ ಜಲ್ದಿ ಮುಗಿಸ್ತೀವಿ ಯಾಕೆಂದ್ರೆ ನನಗೆ ಇವತ್ತು ದಿನ ನಿಮಿಷದಲ್ಲಿ ಇದೆ ಡ್ಯೂಟಿ ಇವತ್ತು ಫುಲ್ 30 ನಿಮಿಷನೇ ಬೇರೆ ಯಾವ ಸರಿ ಇಲ್ಲ ಎಷ್ಟೊತ್ತು ಬಿಡ್ತಾರೆ 4 1 ಗಂಟೆ ಎಷ್ಟಾಗಿದೆ ನಿಮಗೆ ಎಷ್ಟು ಬಿಡುತ್ತದೆ 1 ಗಂಟೆನಾ ಬರೀ ಇಲ್ಲಿ ಸುಮ್ಮನೆ ಕೂತ್ಕೊಂಡು 5 ನಿಮಿಷ ಮಾತಾಡ್ತೀವಿ ಇಲ್ಲ ಅಂದ್ರೆ 4:20 ಮಾತಾಡ್ತೀವಿ ನಾ ಹಿಂಗೆ ಮಾತಾಡೋಣ ನಿರಂತರವಾಗಿ ಅರ್ಥ ಆಯ್ತಾ ಹೆಂಗೆ ಕೂತ್ಕೊಂಡ್ರೆ ನಾನು ಬೆಳಿಗ್ಗೆ ಹೋಗಿ ಇಲ್ಲಿ ಚಿಂತನೆ ಮಾತಾಡ್ತೀನಿ ನಮಗೆ ಏನಿಲ್ಲ ಅವ್ರ ಮೈಕ್ ಬೇಕು ಇಲ್ಲ ಅಭ್ಯಾಸ ಆಗಿರ್ತದೆ ಗುರಿ ಕೆಲಸದಲ್ಲಮ್ಮ ಏನು ಹೆಸರು ಲಕ್ಷ್ಮೀನ ಇನ್ನೇನು ಪ್ರಶ್ನೆ ಕೊಟ್ಟು ನಾನು ಮಾಡ್ತೀನಿ ಏನು ಕೇಳ್ತಾರೆ ಅಂತ ಭಯ ಆಗ್ತಿರಲ್ಲಮ್ಮ ಅಂದ್ರೆ ನನ್ನ ಧ್ವನಿ ಕೇಳಿಸುತ್ತಾ ಅಂತ ಕೇಳ ಲಕ್ಷ್ಮಿ ಕೇಳಿಸುತ್ತಲ್ಲ ಎಸ್ ಓಕೆ ಸೊ ಆಟಾಡಕ ವ್ಯವಸ್ಥೆ ಇದೆ ಅದ್ರ ಸುತ್ತಲೂ ಸಂಪೂರ್ಣ ವ್ಯವಸ್ಥೆ ಇದೆ ಅಂತ ಪಂಚಾಯತಿ ಆಗಿದೆ ಅಲ್ವಾ ಸೊ ಇಲ್ಲಿ ಪಕ್ಕದಲ್ಲಿ ಅಡಿಗೆ ಕೋಣೆ ಆಗಿದೆ ಇಲ್ಲಿ ಭೋಜನಾಲಯ ಇದೆ ಆ ಅಡಿಗೆ ಕೋಣೆ ವ್ಯವಸ್ಥೆ ಸ್ವಲ್ಪ ನೀರಿನ ವ್ಯವಸ್ಥೆ ಸಂಪರ್ಕ ಆಗಬೇಕಾಗಿದೆ ಇದೆ ಚಿಕ್ಕದಾಗಿದೆ ಅಡಿಗೆ ಕೋಣೆ ಪಂಚಾಯತ್ ಹೈಟೆಕ್ ಸಂಸ್ಥೆಯನ್ನು ನಮ್ಮ ಅಡಿಗೆ ಕೋಣೆ ಕಟ್ಕೊಂಡಿದ್ದಾರೆ ಇಲ್ಲಿ ಮಕ್ಕಳು ಊಟ ಮಾಡಕ್ಕೆ ಭೋಜನಾಲಯ ಇದೆ ಸೊ ಇಲ್ಲೇ ಅಡಿಗೆ ಮಾಡಕ್ಕೆ ಮಕ್ಕಳಿಗೆ ಬರಕ್ಕೆ ಅನುಕೂಲ ಆಗಿದೆ ಹಾಗಾಗಿ ಸ್ವಲ್ಪ ಅಡಿಗೆ ಕೋಣೆಗೆ ಬೇಕಾಗಿದೆ ನೀರಿನ ವ್ಯವಸ್ಥೆ ಆಗಬೇಕಾಗಿದೆ 4 ವರ್ಷಕ್ಕಾಗಲೇ ಮನೆ ಪಂಚಾಯತ್ ಇಂಜಿನಿಯರಿಂಗ್ ಹೇಳಿದ್ದೀನಿ ಮಾಹಿತಿ ಕೊಟ್ಟಿದ್ದೀನಿ ಸೊ ಆದಷ್ಟು ಬೇಗ ಹೇಳಿದ್ದಾರೆ ಓಕೆ ರಾತ್ ಬೇಕಾಗಿದೆ ಇನ್ನು ಅದನ್ನು ಬಿಟ್ಟರೆ ಈ ಶಾಲೆ ಗ್ರಂಥಾಲಯ ವ್ಯವಸ್ಥೆ ಆಗಬೇಕಾಗಿದೆ ಪ್ರತ್ಯೇಕವಾಗಿರ್ತಕ್ಕಂಥ ಗ್ರಂಥಾಲಯ ಕೊಠಡಿ ಆಗಬೇಕಾಗಿದೆ ಸೊ ಇಲ್ಲಿ ಕೊಠಡಿ ವ್ಯವಸ್ಥೆ ಇಲ್ಲ ಹಾಗಾಗಿ ಆಫೀಸ್ನಲ್ಲಿ ಅದಕ್ಕೆ ಗ್ರಂಥಾಲಯ ಬೇಕಾಗಿದೆ ಪುಸ್ತಕಗಳಿವೆ ಏನಿವೆ ಗ್ರಂಥಾಲಯ ಇರ್ತವ ಪುಸ್ತಕಗಳಿವೆ ಯಾವ ಪುಸ್ತಕಗಳಿವೆ ಕಥೆ ಪುಸ್ತಕಗಳವ ಮತ್ತೆ ಯಾವ ಪುಸ್ತಕವ ಕನ್ನಡ ಪುಸ್ತಕವಾ ಮತ್ತೆ ಪುಸ್ತಕವಾ ನೀವು ಆಫೀಸ್ ಬಂದ್ರ
ಕರೆಕ್ಷನ್ ಆಫೀಸ್ ಹಿಂಭಾಗದಲ್ಲಿ ಬರಲಿ ಪಠ್ಯ ಪುಸ್ತಕ ಬಗ್ಗೆ ಮಾತಾಡ್ತಾ ಇದ್ರಾ ನಾವು ಸ್ವಲ್ಪ ಆಫೀಸ್ ಮುಂಭಾಗ ಬರ್ತೀವಿ ಅದೇನೇನೋ ಪ್ರತಿಭೆ ಪ್ರತಿಭೆ ಆ ಪ್ರತಿಭೆ ಒಳಗೆ ಪುಸ್ತಕ ಇರೋದು ಯಾವ ಪುಸ್ತಕ ಕಥೆ ಪುಸ್ತಕ ಅಲ್ವಾ ಕಥೆ ಪುಸ್ತಕದಲ್ಲಿ ಏನು ಗೊತ್ತಾ ಕಥೆ ಪುಸ್ತಕದಲ್ಲಿ ಯಾವ ಪುಸ್ತಕ ಗೊತ್ತಾ ನಿಮಗೆ ಯಾವುದು ಯಾವ ಪುಸ್ತಕ ಕಥೆ ಪುಸ್ತಕ ಅಜ್ಜ ಅಜ್ಜಿಯ ಕಥೆ ಅಲ್ಲ ನೀವು ಹೇಗೆ ಓಡಾಡಬೇಕು ಅನ್ನೋ ನಾನು ಪುಸ್ತಕ ಇಟ್ಟಾರೆ ಅದು ಹೇಗೆ ಹಿಂದಿ ಕೂತಾರೆ ಮುಂದೆ ಅನ್ನೋ ಕಥೆ ಪುಸ್ತಕ ನೋಡಿದ್ರಾ ಇಲ್ವಾ ಪುಸ್ತಕ ಕೊಟ್ಟಿಲ್ಲ ನಿಮಗೆ ಕೊಟ್ಟಾರ ಯಾವ ಪುಸ್ತಕ ಕೊಟ್ಟಾರ ಯಾವ ಕೊಟ್ಟಾರ ಅಂಬೇಡ್ಕರ್ ವೆರಿ ಗುಡ್ ವೆರಿ ಗುಡ್ ಮತ್ತೆ ಅಂತೆ ಓವರ್ ಕೊಟ್ಟಾರೆ ಹೌದಾ ನಾನು ಹೇಳಿ ಮತ್ತೆ ಇಲ್ಲ ಪುಸ್ತಕ ಇಲ್ಲವಾ ಬೇಕು ಪುಸ್ತಕ ಬೇಕಾದ್ರ ಬೇಡಲ್ಲ ಎಸ್ ಓಕೆ ಸೊ ನೆಕ್ಸ್ಟ್ ಇದೆ ಇಲ್ಲಿ ಗ್ರಂಥಾಲಯ ಇದೆ ಬಟ್ ಗ್ರಂಥಾಲಯಕ್ಕೆ ಏನ್ ಬೇಕಾಗಿದೆ ಒಂದು ನಿಮಗೆ ಪ್ರತಿದಿನ ಏನ್ ಮಾಡ್ತಾ ಇದ್ರಿ ವೇಳಾಪತ್ರಿಕೆ ಅಂತ ಗ್ರಂಥಾಲಯ ಕೂಡ ವೇಳಾಪತ್ರಿಕೆಯಲ್ಲಿ ಒಂದು ಅವಧಿ ಮೀಸಲಿಡಬೇಕಾಗಿದೆ ಅಂತ ಸರ್ಕಾರದ ನಿಯಮ ಇದೆ ಅದನ್ನು ಸ್ವಲ್ಪ ಕಾರ್ಯಗತಗೊಳಿಸ್ಕೊಳ್ಳಿ ಅಂತಕ್ಕಂಥದ್ದು ಅದನ್ನು ಬಿಟ್ಟರೆ 35 ಜನ ವಿದ್ಯಾರ್ಥಿಗಳು ಒಬ್ಬರು ಶಿಕ್ಷಕರು ಅಂತಕ್ಕಂಥದ್ದು ಸೊ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಸೊ ಇಲ್ಲಿ ಒಬ್ಬರು ಶಿಕ್ಷಕರ ಸಂಖ್ಯೆ ಹೆಚ್ಚಿಗಿದೆ ಅಂತಕ್ಕಂಥದ್ದು ಸೊ ಒಬ್ಬರು ಟೀಚರ್ಸ್ ನೋಡ್ಬೇಕು ನೆಕ್ಸ್ಟ್ ಈ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ವಿಶಿಷ್ಟ ಅಡುಗೆ ಮಾಡ್ತಕ್ಕಂಥ ಸಿಬ್ಬಂದಿಗಳ ಸಂಖ್ಯೆ ಸೊ 4 ಜನ ಇರಬೇಕಾಗಿತ್ತು ಇಲ್ಲಿ 3 ಜನ ಅಂದ್ರೆ ಒಬ್ಬರು ನೇಮಕಾತಿ ಆಗಬೇಕಾಗಿದೆ ಹಾಗಾಗಿ ಆದಷ್ಟು ಬೇಗ ಅಡುಗೆ ಸಿಬ್ಬಂದಿ ನೇಮಕಾತಿ ಮಾಡಿಕೊಂಡ್ರೆ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ಅದರ ಜೊತೆಗೆ ಮಕ್ಕಳ ಶಿಕ್ಷಣಕ್ಕಾಗಿ ನಮ್ಮಲ್ಲಿ ಗಣಿತ ಮತ್ತು ವಿಜ್ಞಾನ ಕಿಟ್ಗಳ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ನಮ್ಮ ಶಾಲೆಯಲ್ಲಿ ಗಣಿತ ಕಿಟ್ ವ್ಯವಸ್ಥೆ ಇದೆ ಸೊ ಮಕ್ಕಳಿಗೆ ವಿಜ್ಞಾನ ಕಿಟ್ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ಈಗಾಗಲೇ ಅದರ ಮಕ್ಕಳ ಶಿಕ್ಷಣಕ್ಕೆ ವಿಜ್ಞಾನ ಕಿಟ್ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ನಮಗೆ ವಿಧವಾಗಿ ಜೊತೆಗೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಬಂದ್ರೆ ಅಲ್ಲಿ ನಕಾಶೆಗಳ ಅವಶ್ಯಕತೆ ಇದೆ ಅಂತ ಸೊ ಗ್ರೂಪ್ಗಳ ಅವಶ್ಯಕತೆ ಇದೆ ಅಂತ ಹೇಳ್ತಾ ಇದ್ವಿ ಅದು ಕೂಡ ಮಕ್ಕಳಿಗೆ ಸಮರ್ಪಕವಾಗಿ ಇದು ಇಷ್ಟು ಸಂಪನ್ಮೂಲಗಳ ಕ್ರೋಢೀಕರಣವಾಗಬೇಕಾಗಿದೆ ಅಂತಕ್ಕಂಥದ್ದು ಜೊತೆಗೆ ನಮ್ಮಲ್ಲಿ ಏಕ್ ಭಾರತ್ ಶ್ರೇಷ್ಠ ಭಾರತ್ ಅಂತಕ್ಕಂಥದ್ದು ಆಮೇಲೆ ಫಿಟ್ ಇಂಡಿಯಾ ಅಂತಕ್ಕಂಥದ್ದು ಯುವ ಮತ್ತು ಪರಿಸರ ಕ್ಲಬ್ ಅಂತಕ್ಕಂಥದ್ದು ಈಗಾಗಲೇ ರಚನೆ ಆಗಿದೆ ಬಟ್ ಅಲ್ಲಿ ಏಕ್ ಭಾರತ್ ಶ್ರೇಷ್ಠ ಭಾರತ್ ಅಂತಕ್ಕಂಥ ಒಂದು ರಚನೆ ಸಮಿತಿ ರಚನೆ ಆಗಬೇಕಾಗಿದೆ ಮಾಡ್ಕೊಳ್ರಿ ಅಂತಕ್ಕಂಥದ್ದು ಅದನ್ನ ಬಿಟ್ರೆ ಇಲ್ಲಿ ವಿಶೇಷವಾಗಿ ಶಿಕ್ಷಕರಿಗೆ ತರಬೇತಿ ಅಂತಕ್ಕಂಥ ಕಾಲಕಾಲ ಆಗ್ತಾ ಇದೆ ಆ ಬಗ್ಗೆ ಹೇಳಿ ಮಾತಿಲ್ಲ ಸೊ ಹೆಚ್ಚಿನ ರೀತಿಯಲ್ಲಿ ಸರ್ಕಾರ ಶಿಕ್ಷಕರಿಗೆ ತರಬೇತಿಯನ್ನು ಕೊಡ್ತಾ ಇದೆ ಅಂತಕ್ಕಂಥದ್ದು ಸೊ ಆದ್ರೆ ತರಬೇತಿ ಸೊ ಯಾವ ಅವಧಿಯಲ್ಲಿ ಮಕ್ಕಳಿಗೆ ತರಬೇತಿ ಕೊಡಬೇಕಾಗಿದೆ ಶಿಕ್ಷಕರಿಗೆ ಯಾವ ಅವಧಿಯಲ್ಲಿ ತರಬೇತಿ ಕೊಡಬೇಕಾಗಿದೆ ಅಂತಕ್ಕಂಥ ಸರ್ಕಾರ ಸ್ವಲ್ಪ ವಿಚಾರಿಸಬೇಕಾಗಿದೆ ಅಂತಕ್ಕಂಥ ಮಾಹಿತಿ ಸೊ ಇಲ್ಲಿ ಶಾಲಾ ಶಿಕ್ಷಕರಿಂದ ದೊರೀತಾ ಇದೆ ಸೊ ಖಂಡಿತವಾಗಿ ಸೊ ನಂತರದ ದಿನಮಾನಗಳಲ್ಲಿ ಶಾಲಾ ಪೂರ್ವ ಅವಧಿಯಲ್ಲಿ ಮತ್ತು ರಜಾ ಅವಧಿಗಳಲ್ಲಿ ಶಾಲಾ ಶಿಕ್ಷಕರ ತರಬೇತಿ ಕೊಟ್ಟರೆ ಒಳಿತು ಅಂತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಅಭಿಪ್ರಾಯನ ಶಾಲಾ ಶಿಕ್ಷಕರ ಹಾಗಾಗಿ ಅದು ಕೂಡ ನಮ್ಮಲ್ಲಿ ಮನದಲ್ಲಿ ಆಚೆ ಬಂದ್ಬಿಟ್ರೆ ಒಟ್ಟಾರೆ ಇನ್ನ ಮಕ್ಕಳ ವಿಶಿಷ್ಟಕ್ಕೆ ಸಂಬಂಧಪಟ್ಟಂತೆ ಸೊ ಎಲ್ಲಾ ಮಕ್ಕಳಿಗೆ ಬೆಳಿಗ್ಗೆ ಹಾಲು ಕೊಡ್ತಾ ಇದ್ದೀವಿ ಸೊ ತಾವೆಲ್ಲ ಮುಂದೆ ಯಾರು ಪ್ರತಿದಿನ ಬೆಳಗ್ಗೆ ಬಂದ ತಕ್ಷಣ ಹಾಲು ಕುಡಿತಕ್ಕಂಥ ಕೆಲಸ ಮಾಡಿ ಹಾಲು ಜೊತೆಗೆ ರಾಗಿ ಕೊಡ್ತಾ ಇದ್ರಿ ಅಲ್ವಾ ಸೊ ಹಾಲು ಕುಡಿತಾ ಇದ್ದೀರಾ ಬೆಳಗ್ಗೆ ಎಲ್ಲೂ ಹಾಲು ಕುಡಿತೀರಿ ಯಾರು ಹಾಲು ಕುಡಿಯಲ್ಲ ಕೈ ಹಾಕ್ರಿ ಯಾರು ಕುಡಿಯಲ್ಲ ಕೈ ಹಾಕ್ರಿ ನನ್ನ ಮಾತು ಅರ್ಥ ಆಗುತ್ತಾ ನನ್ನ ಭಾಷೆ ಅರ್ಥ ಆಗುತ್ತಾ ಓಕೆ ಇಷ್ಟೇ ಅಲ್ವಾ ಓಕೆ ಬಿಡಿ ಬಿಡಿ ಎಸ್ ಈಗ ಮತ್ತೆ ಊಟ ಮಾಡ್ತೀರಲ್ವ ಏನ್ ಊಟ ಮಾಡ್ತೀರಿ ಅಷ್ಟೇ ಚಿಕ್ಕಿ ತಂದೇನ್ರಿ ಏನು ಬೇರೆ ಕೇಳಿಸ್ತದೆ ಮತ್ತೆ
ಮತ್ತೆ ಓಕೆ ಓಕೆ ಭಾಷೆ ಸ್ವಲ್ಪ ವ್ಯತ್ಯಾಸ ಆದರೆ ಕಷ್ಟ ಆಗುತ್ತೆ ಓಕೆ ಆದರೆ ಕೊನೆಯದಾಗ ಹೇಳ್ತಾ ಇದ್ದೀನಿ ನಿಮಗೆ ಶನಿವಾರ ಉಪ್ಪಿಟ್ಟು ಮಾಡಬೇಕಾಗಿದೆ, ಸೋಮವಾರ ಮಂಗಳವಾರ ಅನ್ನ ಸಾಂಬಾರು ಮಾಡಬೇಕಾಗಿದೆ, ಬುಧವಾರ ಏನು ಮಾಡ್ತಾ ಇದ್ದಾರೆ ಈ ಕಡೆ ಪಲಾವ್ ನಮ್ಮ ಕಡೆ ಪಲಾವ್ ಮಾಡ್ತಾರಲ್ಲ ಎಲ್ಲಿ ತಿಂತೀರಿ? ಎಲ್ಲಿ ಮೊಟ್ಟೆ ತಿಂತೀರಿ? ಮೊಟ್ಟೆ ಯಾಕ ಅಲ್ಲಿ ಲಾಸ್ಟ್ ಬರ್ತಾರಲ್ಲ ಅವ್ರು ಸುಮ್ ಕೈ ಎತ್ತಾರ ಒಂದು ಮೊಟ್ಟೆ ಬೇಕಾ 2 ಮೊಟ್ಟೆ ಬೇಕಾ? ಒಂದು ಮೊಟ್ಟೆ ಮೊಟ್ಟೆ ಊಟದ ಜೊತೆ ತಿಂತೀರೋ ಊಟ ಆದ್ಮೇಲೆ ತಿಂತೀರೋ? ಊಟದ ಜೊತೆ ಊಟ ಆಗಿದೆ, ಕೈ ತೊಳ್ಕೊಂಡಿರಿ, ಕಿಷ್ಟ ಇಟ್ಕೊಂಡಿರಿ, ಚಂದ ಚಿಕ್ಕ ಪರವಾಗಿಲ್ಲಪ್ಪ, ತೊಂದರೆಯಿಲ್ಲ. ಮೊಟ್ಟೆ ಇದೆ, ಊಟ ಮಾಡ್ತಾರೆ, ಟೇಬಲ್ ಇಟ್ಕೊಂಡಿದ್ದೀರಿ, ಊಟ ಆಯ್ತು, ಆಡ್ತಾರೆ, ಮೈದಾನ ಓಡಾಡ್ತಾ ಇದ್ದೀರಿ, ಓಡಾಡ್ತೀವಲ್ಲ ಮೊಟ್ಟೆನ ಜಾತ್ರೆ ಅಲ್ವಾ? ಊಟದ ಜೊತೆ ಮೊಟ್ಟೆ ತಿಂದ್ರೆ ಪರವಾಗಿಲ್ಲ. ಮೊಟ್ಟೆ ಬರಿಕೊಂಡು ಹೋಗ್ತೀರಾ ಅಥವಾ ಯಾರೋ ಬೇರೆ ಶಾಲೆ ಹೋಗ್ತೀರಾ? ನನ್ ತಗೊಂಡು ಹೋಗ್ತೀರಿ ಇಲ್ಲ ಅಲ್ಲ, ಬೇರೆ ಶಾಲೆ ತಗೊಂಡು ಹೋಗೋದು ನಿಮ್ಮ ಮೊಟ್ಟೆ ಅವ್ರು ಕೊಡ್ತಿರೋ ಅಥವಾ ಅವ್ರು ನಿನ್ನ ಶಾಲೆ ಮಾತೇಳಿ ಕರ್ಕೊಂಡು ಕೊಡ್ತಿರೋ? ನೀವು ಹಾಕೊಂಡ್ತಿರೋ ಕರ್ಕೊಂಬರೇ ಕೊಡ್ತೀರಿ? ಕರ್ಕೊಂಬರಕ್ಕೆ ಹೋದ್ರೆ ದುಡ್ಡು ಅಲ್ಲಿ ಚಪ್ಪಾಳ ತಗೊಂಡು ಕುದುರೆ 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 ಏನಾಗ್ಬಾರ್ದು? ಹೇಳ್ತಾರೆ ಚಪ್ಪಾಳೆ ಹೇಗೆ ಕಟ್ಟಬೇಕು ಅಂತ ಹೇಳ್ತಾ ಇಲ್ಲ, ಹೇಗೆ ಕಟ್ಟಬೇಕು ಅಂತ ಹೇಳ್ತಾ ಇಲ್ಲ, ನಾನು ಚಪ್ಪಾಳೆ ಕಟ್ತಾ ಇಲ್ಲ. ಅರ್ಥ ಏನು? ಅರ್ಥ ಏನು ಅಂದ್ರೆ ನಿಮ್ಮೆಲ್ಲ ಧ್ಯಾನ ಮಾಡ್ಬೇಕು ಅಲ್ವಾ? ಧ್ಯಾನ ಧ್ಯಾನ ಮಾಡ್ಬೇಕು, ಜಾತಿದ್ದೀರಾ ಜೋರಾಗಿ ಜಾನ್ ಬರೋದಾದ್ರು ಜಾನ್ ಹೇಗಿರ್ತಾರೆ? ಜೋರ ಗಲಾಟೆ ಮಾಡಬೇಕು ಅಥವಾ ಶಿಕ್ಷಕರು ಮಾತಾಡ್ತಿದ್ರೆ ಕೇಳಿಸಬಾರ್ದು, ಮುಂಚೆ ಕಟ್ಟಿರೋದು ಅಲ್ವಾ? ನಾನು ಮಾತಾಡ್ತೇನೆ, ಚಪ್ಪಾಳೆ ಹೇಗೆ ಕರ್ಕೊಂಡು ಹೋಗ್ತೀನಿ ಹೇಳ್ತಾ ಇದ್ದೀನಿ, ಹಾಗೆ ಕರ್ಕೊಂಡು ನೋಡಿ. ಸೊ ಮಳೆ ಬರ್ತೀರಾ? ಮಳೆ ಹೇಗೆ ಬಂತು? ಮಳೆ ಮಳೆ ಹೇಗೆ ಬಂತ ಸ್ಟಾರ್ಟ್ ಮಾಡಿ ನಾ ಹೇಳಿದ್ನ ಮೊದಲೇ ನಿಧಾನ ಬರ್ತದೆ ಅಲ್ವಾ? ಮಳೆ ನಿಂತ್ಕೊಂಡ್ರೆ ನಿಮ್ಗೆ ಚಪ್ಪಾಳೆ ಯಾರು ಗೊತ್ತಾ? ಇಲ್ಲಿ ಕುತ್ಕೊಂಡು ಹಾಗಾಗಿ ಈ ಕಡೆ ಯಾರು ಚಪ್ಪಾಳೆ ತರ್ತಾ ಇದ್ದೀರಿ ಒಂದ್ಸಲ ಜಾಸ್ತಿ ಫೋನ್ ಅಂತ ಕರಿತೀವಿ. ಏನಂತಾರೆ ಸ್ವಲ್ಪ ಮುಖವಿಲ್ಲ ಹಂಗೆ ಅಂತ ಅನ್ಕೊಂಡಿರೋದು. ಈ ಕಡೆ ಪಗೋಡ ಅಲ್ಲಿ ಹಂಗೆ ಹೇಳಿದ್ರಿ ಇಲ್ಲಲ್ಲ ಹಾಗಾಗಿ
ಒಟ್ಟಾರೆ ಈ ಸರ್ಕಾರದ ಯೋಜನೆಗಳನ್ನ ಎಲ್ಲ ಒಬ್ಬರಿಗೆ ಅದರಿಂದ ಉತ್ತಮ ಶಿಕ್ಷಣ ಜಾಣರಾಗಿ ನಿಮ್ಮ ವೈಯಕ್ತಿಕವಾಗಿ ನಿಮ್ಮ ತಂದೆ ತಾಯಿಗಳಿಗೆ ಮತ್ತು ಈ ಶಾಲೆಗೆ ಉತ್ತಮವಾಗಿ ಕೀರ್ತಿ ತಗೊಂಡ್ರೆ ಮಾತ್ರ ನೀವು ಜಾಣ ವಿದ್ಯಾರ್ಥಿಗಳಾಗಿ ಸಮಗ್ರ ಶಿಕ್ಷಣ ಶಾಲೆ ಮಗುವಿನ ಬೆಳವಣಿಗೆಗಾಗಿ ರೂಪಿಸತಕ್ಕಂಥ ಒಂದು ಯೋಜನೆ. ಹಾಗಾಗಿ 2018 ಮತ್ತು 19 ನಮ್ಮಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆನ ಮಾಡ್ತಾ ಇರ್ತಕ್ಕಂಥದ್ದು. ಅದು ಈ ನರ್ಸರಿಯಿಂದ ಪದವಿ ಪೂರ್ವ ಶಾಲೆಗಳಲ್ಲಿ ಏಕಕಾಲಕ್ಕೆ ಒಂದೇ ಅಡಿಯಲ್ಲಿ ಶಾಲೆಗಳನ್ನು ಬೆಳಿಬೇಕಾಗಿದೆ. ಅದೇ ಸಮಗ್ರ ಶಿಕ್ಷಣ ಅಂತಕ್ಕಂಥದ್ದು. ಹಾಗಾಗಿ ನಿರ್ಮಾಣದ ಶಾಲೆಯಲ್ಲಿ ಬದಲಾವಣೆ ಆಗ್ತಾ ಇದೆ. ಈಗ ಅಂಗನವಾಡಿ ಶಾಲೆ ಪ್ರಾಥಮಿಕ ಶಾಲೆಗಳಲ್ಲಿ ಮರ್ಜ್ ಮಾಡಬೇಕು ಅಂತ ಈಗಾಗಲೇ ನಡೀತಾ ಇರತಕ್ಕಂಥದ್ದು. ಅಂಗನವಾಡಿಯಿಂದ 5ರಿಂದ 5 ಒಂದು ಶಾಲೆ, 6ರಿಂದ 8 ಒಂದು ಶಾಲೆ, 9ರಿಂದ 12 ಒಂದು ಶಾಲೆ. ಹೀಗಾಗಿ ಶಾಲೆಗಳಲ್ಲಿ ಸಾಕಷ್ಟು ರೀತಿಯ ಬದಲಾವಣೆ ಆಗ್ತದೆ. ಹಾಗಾಗಿ ನಿಮ್ಮ ಭಾಷೆಯಲ್ಲಿ ಅಂತಂದ್ರೆ ಒಂದು ಶಾಲೆ ತಗೊಂಡ್ರೆ ಅದು ಕೆಜಿಯಿಂದ PG ವರೆಗೆ. ಕೆಜಿ ಅಂದ್ರೆ ನೀವೇ ಬಾರ್ಡೇಲ್ಲ ಆ ಬಾರ್ವಳಿಯಿಂದ ಅದು ಎಂಗವಳಿ ಅಂತ ಹೇಳ್ತೀವಿ. ಎಂಗವಳಿಯಿಂದ PG ಡಿಗ್ರಿ ಅಂತ ಮಗ ಅನ್ನ ಅಲ್ಲಿವರೆಗೂ ಇದೇ ಶಬ್ದ ಮಗಳೇ ಕಡಿಬೇಕಂತೇಳಿ ಸರ್ಕಾರ ಯೋಜನೆ ಯಾವುದು ಅಂದರೆ ಅದೇ ಸಮಗ್ರ ಶಿಕ್ಷಣ. ಹಾಗಾಗಿ ಸರ್ಕಾರದ ದೊಡ್ಡ ಯೋಜನೆಯನ್ನ ಸಫಲತೆಗೊಳಿಸಬೇಕಾಗಿತ್ತು ಅಂದ್ರೆ ಅದರಲ್ಲಿ ಏನು ಸಾಧನೆ ಇದೆ, ಏನು ಸಫಲ ಆಗ್ತಾ ಇದೆ, ಒಂದು ಸ್ಟ್ಯಾಂಡ್ ತಗೋಬೇಕು ಸರ್ಕಾರ ಸರ್ಕಾರಕ್ಕೆ ಹಾಗಾಗಿ ಇಲ್ಲಿ ಶಿಕ್ಷಕರು ಉತ್ತಮವಾಗಿ ಸರ್ವಾಂಗೀಣ ವಿಕಾಸಕ್ಕಾಗಿ ಮಕ್ಕಳ ಬೌದ್ಧಿಕ ವಿಕಾಸಕ್ಕಾಗಿ ಹೆಚ್ಚಿನ ರೀತಿಯಲ್ಲಿ ಹೊಸದಾಗಿರ್ತಕ್ಕಂಥ ನಾಗರಿಕ ಬೋಧನಾ ಪದ್ಧತಿಗಳನ್ನು ಬಳಸಿಕೊಂಡು ಮಕ್ಕಳ ವಿಕಾಸಕ್ಕಾಗಿ ತಾವೆಲ್ಲ ಶ್ರಮಿಸಿರ್ತಕ್ಕಂಥ ಇದುವರೆಗೂ ಮಾತನಾಡಲು ಅವಕಾಶ ಕೊಡತಕ್ಕಂಥ ಎಲ್ಲ ಇಲ್ಲಿವರೆಗೂ ಸರ್ಕಾರದಿಂದ ಸಿಗ್ತಕ್ಕಂತಹ ಸೌಲಭ್ಯಗಳು ಮತ್ತು ಈ ಸಮಗ್ರ ಶಿಕ್ಷಣ ಅಂತಕ್ಕಂಥದ್ದು ಹೆಂಗ್ ಬಂತು, ಯಾವ್ಯಾವ ಕೂಡಿ ಸಮಗ್ರ ಶಿಕ್ಷಣ ಆಗ್ತದೆ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ವಿವರವಾಗಿ ಮತ್ತೆ ಬರೀ ಶಾಲೆ ಅಂದ್ರೆ ಮಕ್ಕಳನ್ನ ಶಾಲೆ ಕಳಿಸ ಅಷ್ಟೇ ಜವಾಬ್ದಾರಿ ಪೋಷಕರಲ್ಲ. ಶಾಲೆಗಳು ಹೋಗಿ ಬಂದ್ಮೇಲೆ ಮನೆಯಲ್ಲಿ ಇವತ್ತು ಯಾವ ಹೋಮ್ವರ್ಕ್ ಕೊಡ್ತಾರೆ, ಏನ್ ಮಾಡ್ತಕ್ಕಂಥದ್ದು ಅಂದ್ರೆ ಶಾಲೆಗೂ ಮತ್ತು ಪಾಲಕರಿಗೂ ಮಕ್ಕಳಿಗೂ ಎಲ್ಲರಿಗೂ ಅವಿನಾಭಾವ ಒಂದು ಸಂಬಂಧ ಇರಬೇಕಂತಕ್ಕಂಥದ್ದನ್ನ ಬಹಳ ಅರ್ಥಪೂರ್ಣವಾಗಿ ತಿಳಿಸಿಕೊಂಡಂತಹ ಸಂಗಮೇಶ್ MS ಅವರಿಗೆ ನಮ್ಮ ಶಾಲೆಯ ಮುಖ್ಯಸ್ಥರುಗಳ ಪರವಾಗಿ ಹಾಗೂ ಎಲ್ಲ ಸಿಬ್ಬಂದಿ ಪರವಾಗಿ ಹಾಗೂ ಪಾಲಕರ ಪರವಾಗಿ ಹಾಗೂ ವೃದ್ಧ ಮಕ್ಕಳ ಪರವಾಗಿ ಹೃತ್ಪೂರ್ವಕವಾದಂತಹ ಒಂದು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಈ ಒಂದು ಸಭೆಯನ್ನು ಉದ್ದೇಶಿಸಿ ನಮ್ಮ ಶಾಲೆಯ ಮುಖ್ಯ ಗುರುಗಳಾದಂತಹ ಶ್ರೀಯುತ BM ಚಾರಿಟಬಲ್ ಗುರುಗಳು ಒಂದೆರಡು ಮಾತನಾಡಬೇಕಂತ ಎಲ್ಲರೂ ಶಾಂತಿ ಕೂತ್ರೆ ನಾನು ಭಾಳ ಸಮಯ ತಗೊಳ್ಳಿಲ್ಲ. ಈಗಾಗಲೇ ಸರ್ ಅವರು ನಮ್ಗೆ ಈ ಪಾಲಕರ ಸಭೆಗೆ ಮತ್ತು ಎಲ್ಲ ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳಿಗೆ ಸಾಕಷ್ಟು ಮಾಹಿತಿನ ಕೊಟ್ಟರು. ಈಗ ನೀವೆಲ್ಲ ಈಗ
ಈ ಶಾಲೆಗಳೆಲ್ಲ ಮಕ್ಕಳು ಸ್ಟಾರ್ಟ್ ಬಹಳಷ್ಟು ಹೆಚ್ಚಿಗೆ ನೋಡುವಂಥದ್ದಾಗಿದೆ. ಅಲ್ಲ ಮಕ್ಕಳು ಕೂಡ ಯಾಕಂದ್ರೆ ನಾವು ಇರುವಂಥ ಕೆಲವು ಮಕ್ಕಳನ್ನ ನಾವು ಶನಿವಾರ ಮಕ್ಕಳ ಸಭೆಗಳು ಮಾಡ್ತಿರ್ತೀವಿ. ಆ ಸಭೆಗೆ ಬರುವಂಥ ಇಲ್ಲಿ ಮಕ್ಕಳು ಕೂಡ ಆಕ್ಟಿವಿಟಿಗಳಲ್ಲಿ ಆಟ ಪಾಠಗಳಲ್ಲಿ ಕೂಡ ಬಹಳ ಆಕ್ಟಿವಿಟಿಯಿಂದ ಭಾಗವಹಿಸ್ತಾರೆ. ಇಲ್ಲಿರುವಂಥ ಶಿಕ್ಷಕರು ಕೂಡ ಈ ಮಕ್ಕಳಿಗೋಸ್ಕರ ನಾವು ಯಾವಾಗಲೂ ಕಾರ್ಯಕ್ರಮ ಮಾಡ್ಬೇಕಂದ್ರೆ ಶಿಕ್ಷಕರು ಮಕ್ಕಳ ಅಭಿವೃದ್ಧಿ ಮತ್ತು ಅವ್ರ ಉತ್ತಮ ಜೀವನಕ್ಕೆ ಬಹಳ ಅವ್ರು ನಮ್ಗೆ ಹೇಳ್ತಿರ್ತಾರೆ. ನೋಡಿ ಮೇಡಮ್ ನಿಮ್ಮ ಮಕ್ಕಳು ಅಲ್ಲಿ ಹೋಗಿರ್ತಾರೆ, ಶಾಲೆ ಬಿಟ್ಟು ಹೊರಗಿರ್ತಾರೆ, ಅವರೆಲ್ಲ ನೋಡಿ ಹೇಳಿ ನಾವು ಶಾಲೆಗೆ ಕಳಿಸ್ರಿ. ಎಲ್ಲ ಮಕ್ಕಳು ಕಡ್ಡಾಯವಾಗಿ ಶಾಲೆಗೆ ಬರಬೇಕು, ಹೊರ ಉಳಿಬಾರ್ದು. ಎಲ್ಲ ಮಕ್ಕಳಿಗೂ ಸರ್ವ ಶಿಕ್ಷಣ ಸಿಗುವಂಥ ಕಡ್ಡಾಯವಾಗಿ ಇರಬೇಕು. ಯಾಕಂದ್ರೆ ಎಲ್ಲ ತಾಯಿ ತಂದೆ ಮಕ್ಕಳಿಗೆ ಶಾಲೆಗಳಲ್ಲಿ ಮಕ್ಕಳು ಉತ್ತಮ ಶಿಕ್ಷಣ ಪಡೆದು ನಾಳೆ ಒಂದು ಉತ್ತಮ ಜೀವನ ಪಡಿಬೇಕು. ಯಾಕಂದ್ರೆ ನಾವು ಮುಂದೆ ಒಳ್ಳೆ ನಾಗರಿಕರಾಗಬೇಕು, ಒಳ್ಳೆ ವ್ಯಕ್ತಿತ್ವರಾಗಬೇಕು ಮತ್ತು ಒಳ್ಳೆ ತಿಳುವಳಿಕೆ ಆಗಬೇಕು. ಒಂದೇ ಒಂದು ಮಾರ್ಗ, ಅದು ಒಂದೇ ಒಂದು ದಾರಿ ಯಾವಾಗಪ್ಪ ಅಂದ್ರೆ ಅದು ಶಿಕ್ಷಣದಿಂದ ಮಾತ್ರ ಆಗ್ತದ. ಯಾವ ನಾವು ಒಳ್ಳೆ ಉತ್ತಮ ಜೀವನಕ್ಕೆ ಹಾದಿ ಇದ್ದಾಗ ನಮ್ಗೆ ಕಾರಣ ಆಗಬೇಡ. ಅದಕ್ಕಾಗಿ ಇಲ್ಲಿರುವಂಥ ಶಿಕ್ಷಕರು ಈ ಮಕ್ಕಳಿಗೋಸ್ಕರ ಬಹಳಷ್ಟು ಶ್ರಮ ಪಡ್ತಾರೆ. ನಾವು ಸುಮಾರು 4-5 ವರ್ಷದಿಂದ ಕಾರ್ಯಕ್ರಮ ಮಾಡ್ತಿರ್ತೀವಿ. ಎಲ್ಲ ಶಿಕ್ಷಕರು ಕೂಡ ಮಕ್ಕಳಿಗೆ ಒಂದು ಒಳ್ಳೆ ವಿದ್ಯಾಭ್ಯಾಸ ನಾವು ಬಿಸಿನೆಸ್ಗೆಲ್ಲ ಒಂದು ವೀಕ್ಷಣೆ ಮಾಡಿ ಹೋಗ್ತಿರ್ತೀವಿ. ಸರಿಯಾಗಿ ಊಟ ಕೂಡ ಇಲ್ಲಿ ಮಕ್ಕಳಿಗೆ ತಗೊಂಡಿರ್ತದ. ನೀವು ಕೂಡ ಮಕ್ಕಳಿಗೆ ಏನು ಜವಾಬ್ದಾರಿ, ನಿಮ್ಮ ಮನೆಯೊಳಗ ತಾಯಿ ತಂದೆ ಏನೇ ಒಂದು ಕಾರಣ ಹೇಳಿ ನೀವು ಶಾಲೆ ಬಿಡಿದ್ರು ಕೂಡ ನೀವು ಬಿಡಬಾರ್ದು. ಇಲ್ಲ ನಮ್ಗೆ ಕಡ್ಡಾಯವಾಗಿ ನಾವು ಶಾಲೆಗೆ ಹೋಗ್ಬೇಕು, ನಮ್ಮ ಟೀಚರ್ ಹೋಮ್ವರ್ಕ್ ಹಾಕ್ಯಾರ, ಮತ್ತೆ ನಿಮ್ಮ ತಾಯಿ ತಂದೆ ಕೂಡ ಕೆಲಸದಿಂದ ಬಂದ ತಕ್ಷಣ ಜಾಸ್ತಿ ಮಕ್ಕಳ ಜೊತೆ ಸಮಯ ಕಳೆಯಂಗಿಲ್ಲ. ಯಾಕಂದ್ರೆ ಸರ್ ಆಗಲೇ ಹೇಳಿದ್ರಿಲ್ಲ, ಮೊಬೈಲ್ ಹೇಳಿದ್ರು, ಧಾರಾವಾಹಿ ಹೇಳಿದ್ರು, ಅವೆಲ್ಲ ನಡೀತಿರುವಂತ ಘಟನೆ, ನಾವು ನೋಡ್ತಿರುವಂತ ಘಟನೆ ನಿಮ್ಮ ಜೀವನದಾಗ ಆಗ್ತಿರುವಂಥದ್ದು. ಯಾಕಂದ್ರ ಮಕ್ಕಳು ಸುಮ್ ಕುಂದಿರ್ತಾರಂದ್ರ ಅವ್ರು ಏನ್ ನೋಡಿ ಸುಮ್ ಕುಂದಿರ್ತಾರ ಗೊತ್ತಿರ್ತದ. ಮಕ್ಕಳ ಕೈಯಾಗ 4, 3, 2, 5 ವರ್ಷದ ಮಕ್ಕಳ ಕೈ ಮೊಬೈಲ್ ಕೊಟ್ಟು ಸಾಕಷ್ಟು ಕೆಲಸ ಮಾಡ್ತಿರ್ತಾರೋ ನಾವು ನೋಡಿ. ಯಾರ ಜೊತೆ ಮಾತಾಡ್ಬೇಕಾದ್ರೆ ಮಕ್ಕಳು ನಾವು ಡಿಸ್ಟರ್ಬ್ ಮಾಡ್ತಾರಂತ ಅವ್ರ ಕೈಯಾಗ ಮೊಬೈಲ್ ಕೊಟ್ಟು ಮಾತಾಡುವಂಥದ್ದು ನಾವು ನೋಡಿ. ಅದಕ್ಕ ನೀವು ನಿಮ್ಮ ಜೀವನದಾಗ ಕೆಲವೊಂದು ನಿಯಮಗಳನ್ನ ಹಾಕೋಬೇಕು. ಏನು, ನಾವು ಶಾಲೆ ಕಲಿಯುವಂತ ಮಕ್ಕಳು ಮೊಬೈಲ್ನ ನೋಡಬಾರ್ದು, ಫೋನ್ನ ನಾವು ಯೂಸ್ ಮಾಡಬಾರ್ದು. ಫೋನ್ ಬಂದಾಗಿ ನಾವು ನಮ್ಮ ಪುಸ್ತಕನ ಯೂಸ್ ಮಾಡಬೇಕು, ನಮ್ಮ ಬುಕ್ಗಳನ್ನ ಓದಬೇಕು. ಶಿಕ್ಷಕರು ಹಾಕಿದ್ದ ಹೋಮ್ವರ್ಕ್ನ ಕಡ್ಡಾಯವಾಗಿ ನಾವು ಮನೆಯಲ್ಲಿ ಅಭ್ಯಾಸ ಮಾಡಿ ಮರುದಿನ ಅದನ್ನ ಶಿಕ್ಷಕರಿಗೆ ನಾವು ತೋರಿಸ್ಬೇಕನ್ನಂತ ಒಂದು ಒಳ್ಳೆ ಮಕ್ಕಳಾಗಿರ್ಬೇಕು ನೀವು. ಯಾಕಂದ್ರೆ ನಿಮ್ಗೋಸ್ಕರ ತಾಯಿ ತಂದೆ ಕಷ್ಟಪಡ್ತಾರೆ. ನೋಡಿ ಬೆಂಡಿಂಗ್ ಅದ ಅಂದ್ರೂ ಕೂಡ ನಿಮ್ಮ ತಾಯಿ ತಂದೆ ಎಲ್ಲಿ 400-500 ರೂಪಾಯಿ ನಮ್ಮ ಮಕ್ಕಳಿಗೆ ನಾಳೆ ಬರ್ಬೋದಂದ್ರೆ ಜಾಸ್ತಿ ಪಗಾರಿಗೂ ಕಾಲಕ್ಕೆ ಸಭೆಗೆ ಬರ್ಲಾಗ್ತಿದ್ದಾರೆ. ಶಿಕ್ಷಕರು ಕೂಡ ನಿಮಗೋಸ್ಕರ ಬೇರೆ ಊರಿಂದ ಬಂದು ನಿಮಗೋಸ್ಕರ ಅವರು ಶ್ರಮ ಪಡ್ತಾರೆ. ನೀವು ಏನ್ ಮಾಡ್ಬೇಕು, ತಾಯಿ ತಂದೆಗೆ ಒಳ್ಳೆ ಮಕ್ಕಳಾಗಬೇಕು, ಶಿಕ್ಷಕರಿಗೆ ಒಳ್ಳೆ ಶಿಷ್ಯರಾಗಿರ್ಬೇಕು. ಇದು ನಿಮ್ಮ ಜವಾಬ್ದಾರಿ. ನೀವು ಕೂಡ ನಿಮ್ಮ ತಾಯಿ ತಂದೆಗೆ ಹೇಳ್ಬೇಕು, ನಾವು ಮೊಬೈಲ್ ನೋಡೋದ್ರೂ ಕೂಡ ನೋಡಬೇಡಿ, ಜಾಸ್ತಿ ಹೊತ್ತ ನೀವು ಶಿಕ್ಷಣ ಕೊಡ್ರಿ. ಯಾಕಂದ್ರೆ ಈ ಒಂದು ನೀವು ಶಿಕ್ಷಣ ಕಲಿಬೇಕನ್ನೋದು ನಿಮ್ಮ ತಾಯಿ ತಂದೆ ಆಸೆ ಇರ್ತದ. ನಿಮ್ಗೂ ಒಂದು ಗುರಿ ಇಟ್ಕೊಂಡು ಬರ್ಬೇಕಾಗ್ತದೆ. ನೀವು ಶಾಲೆಗೆ ಬರ್ಬೇಕಂದ್ರೆ ಎಲ್ಲರೂ ಒಂದು ಗುರಿ ಇಟ್ಕೊಂಡಿಲ್ಲ ಏನ್ ಸುಮ್ಮನೆ ಬರ್ತೀರಾ, ನಿಮ್ ತಾಯಿ ತಂದೆ ಕಳಿಸ್ತಾರ, ಶಿಕ್ಷಕರು ಕರೀತಾರ ಬರ್ತೀರಾ, ಅಥವಾ ನಿಮ್ದೇ ಆದಂತ ಒಂದು ಗುರಿ ಅದ. ಏನಿರ್ಬೋದು ನಿಮ್ದೆಲ್ಲ ಗುರಿ? ಮತ್ತ ಆರ್ಮಿ, ಮತ್ತ ಡಾಕ್ಟರ್, ಮತ್ತ ವೆರಿ ಗುಡ್. ಇವೆಲ್ಲ ನಾವು ಸಮಾಜದಲ್ಲಿ ಒಳ್ಳೆ ಜೀವನ ಮಾಡುವಂತ ಆಯ್ಕೆನೇ ನೀವು ಮಾಡಿರಿ. ಒಳ್ಳೆ ಗುರಿ ಇಟ್ಕೊಂಡು ಬರೋದಿಲ್ಲ. ಇವೆಲ್ಲ ಟೀಚರು, ಡಾಕ್ಟ್ರು, ಆರ್ಮಿ ಮತ್ತೆ ಪೊಲೀಸ್ ಎಲ್ಲ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಏನಿದು ಶಾಲೆ ಅಂದ್ರೆ? ಏನಿದು ಶಾಲೆ ಅಂದ್ರ ದೇವಸ್ಥಾನ. ವೆರಿ ಗುಡ್. ಶಾಲೆ ಅಂದ್ರ ನಮ್ಮ ಗುರುಗಳು ನಮಗ ದೇವರು. ಯಾಕಂದ್ರ ಒಂದು ಗುರಿ ಇರ್ಬೇಕು, ಹಿಂದೇನಿರ್ಬೇಕು? ಗುರು ಇರ್ಬೇಕು. ಗುರಿ ಮತ್ತೆ ಹಿಂದೆ ಗುರು. ನಮ್ದೇನಿರ್ಬೇಕು? ಶ್ರಮ ಇರ್ಬೇಕು. ದಯಮಾಡಿ ಮಕ್ಕಳೇ, ಇನ್ನೂವರೆಗೆ ನಿಮ್ ಸರ್ ಇಷ್ಟ ತನಕ ಹೇಳಿದ್ದು ಬಹಳ ಒಳ್ಳೆಯದು. ನಿಮ್ಗ ಯಾರು ಶಾಲೆ ಬಿಡಬೇಡ್ರಿ, ಮೊಬೈಲ್ಗಳನ್ನ ಜಾಸ್ತಿ ಉಪಯೋಗ ಮಾಡ್ಕೋಬೇಡ್ರಿ. ಮತ್ತೊಮ್ಮೆ ಸರ್ ಬಂದಾಗ ನೀವು ಇನ್ನಿಷ್ಟು ಅಭಿವೃದ್ಧಿಯಾಗಿ, ಇನ್ನಿಷ್ಟು ಬೆಳವಣಿಗೆ ಆಗಿ ಇಲ್ಲಿರುವಂತ ಮಕ್ಕಳು
ಶಾಲೆ ಕಲಿಸಿ ಈ ಶಾಲೆ ಒಳಗ ಮಾದರಿ ಆಗ್ಬೇಕು. ನೀವು ಒಂದಿನ ಸರ್ ಜೊತೆಯಲ್ಲಿ ಗೆಸ್ಟ್ ಆಗಿ ಈ ಶಾಲೆಗೆ ಇಲ್ಲಿ ಕಲ್ತಂತ ಶಾಲೆ ಮಕ್ಕಳು ಇಲ್ಲಿ ಏನಾಗಿ ಬರ್ಬೇಕು, ಗೆಸ್ಟ್ ಆಗಿ ಬರ್ಬೇಕು, ಶಿಕ್ಷಕರಾಗಿ ಬರ್ಬೇಕು. ನಾವು ಕೂಡ ಇಲ್ಲಿ ಕುಂತವ್ರಿಗೆಲ್ಲ ಈ ಸ್ಥಾನ ಸಿಗ್ಬೇಕಾದ್ರ ಅವ್ರ ನಿಮ್ಮ ವಯಸ್ಸಿನಾಗ ಮಾಡ್ತಾರೆ. ಈ ಶಿಕ್ಷಕರು ಸುಮ್ಮನೆ ಇಲ್ಲಿ ಕೂತಿಲ್ಲ, ಈ ಜಾಗಕ್ಕೆ ಅವ್ರು ಬಂದಿಲ್ಲ. ಇದಕ್ಕ ಒಂದು ಪ್ರೀತಿ, ವಿಶ್ವಾಸ, ನಂಬಿಕೆ, ಶ್ರಮದಿಂದ ಅವ್ರು ಶಾಲೆ ಕಲ್ತಾರ. ಅವ್ರಿಗೆ ಅವಾಗ ಈಗೆಲ್ಲ ನೀವು ಅನುಕೂಲ ಅಲ್ಲ, ಅವಾಗ ಅವ್ರು ಕಷ್ಟಪಟ್ಟು ಶಾಲೆ ಕಲ್ತಾರೆ. ಅವಾಗ ಇಷ್ಟು ಸೌಲಭ್ಯ ಇರಲಿಲ್ಲ, ನಾವು ಬಿಸಿ ಊಟ ಇರಲಿಲ್ಲ ಶಾಲೆಗೆ. ಅವಾಗ ತಾಯಿ ತಂದೆ ಜಾಸ್ತಿ ನಮ್ಮ ಇದ್ರಾಗ ಮಹತ್ವ ಕೊಟ್ಟಿದ್ದಿಲ್ಲ. ಈ ತಾಯಿ ತಂದೆನೂ ಮಹತ್ವ ಕೊಡ್ತಾರ, ಶಿಕ್ಷಕರು ಒಳ್ಳೆಯ ಸಿಗ್ತಾರ. ಸರ್ಕಾರದಿಂದಂತೂ ಹೆಚ್ಚಿನ ಸೌಲಭ್ಯ ಅದ. ಊಟ ಕೊಡ್ತಾರ, ಬ್ಯಾಗ್ ಕೊಡ್ತಾರ, ಇನ್ನೂವರೆಗೆ ಸಾಕಷ್ಟು ಹೇಳ್ಯಾರ. ಮನಿ ಒಳಗೂ ಕೂಡ ಇರ್ಬೋದು. ಆದ್ರೆ ಶಾಲೆ ಸರ್ಕಾರದಿಂದ ಸಿಗುವಂತ ಶಾಲೆಗೂ ಸೌಲಭ್ಯ ಜಾಸ್ತಿ ಅದ. ಅಪೌಷ್ಟಿಕ ಇರುವಂತ ಮಕ್ಕಳು ಕೂಡ ಆಗಬಾರ್ದು. ನಾಳೆ ಮಕ್ಕಳಿಗೆ ಅಪೌಷ್ಟಿಕತೆ ಬರ್ತದೆ ಅಂತ ಹೇಳಿ ಬಿಸಿ ಊಟದ ಯೋಜನೆ ಮಾಡಿ ನಿಮ್ಗೆ ತತ್ತಿ, ಬಾಳೆಹಣ್ಣ, ಚಿಕ್ಕಿ, ಯಾಕ ಪೌಷ್ಟಿಕಾಂಶದಿಂದ ಮಕ್ಕಳು ಯಾವುದೇ ರೋಗ ಅನಾರೋಗ್ಯದಿಂದ ಬಳಲಬಾರ್ದು ಅನ್ನೋ ಉದ್ದೇಶದಿಂದ ಸರ್ಕಾರ ಬಿಸಿ ಊಟ ಮಾಡ್ಯಾರ. ಹಾಲು ಕೊಡ್ತಾರೆ, ಭಾರಿ ಪೌಷ್ಟಿಕಾಂಶ ಇರುವಂತದಂದ್ರೆ ರಾಗಿ ಗಂಜಿ. ರಾಗಿ ಗಂಜಿ ಕುಡಿದ್ರೆ ಏನಾಗ್ತದ, ಶಕ್ತಿ ಏನು ಗಟ್ಟಿ ಆಗ್ತಾವ. ಹೇಳಿದ್ರೆ ಆರ್ಮಿಲಿ ನಾವೆಲ್ಲರೂ ಏನ್ ಹೋಗ್ತಾರೆ, ಆರ್ಮಿಗೆ ಹೋಗ್ತೀವಿ ನಾವು ಇಲ್ಲ. ನಮ್ಮಲ್ಲಿರುವಂತ ಸದೃಢವಾಗಿರ್ಬೇಕು, ನಮ್ಮ ದೇಹ ಬುದ್ಧಿ ಸದೃಢವಾಗಿರ್ಬೇಕು. ಮಾನಸಿಕ ದೈಹಿಕ ಗಟ್ಟಿದ್ರೆ ಮಾತ್ರ ನಾವು ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಲಕ್ಕ ದಾರಿ ಆಗ್ತದೆ ಅಂತ ಹೇಳ್ತೀನಿ. ನಾನು ಮಕ್ಕಳಿಗೆ ಮಾತು ಮಾತಾಡಕ್ಕೆ ಅವಕಾಶ ಮಾಡ್ಬೇಕಂತ ನಿಮಗೆಲ್ಲರಿಗೂ ಅವ್ರ ಕಾಳಜಿಗಳು ಅವ್ರು ಬಹಳ ಚಂದಾಗಿ ಅವ್ರ ಕಾಳಜಿಯಲ್ಲಿ ಏನಾಗೈತೆ, ಸರ್ಕಾರಿ ಶಾಲೆಯ ಮಕ್ಕಳು ಎಲ್ಲಾ ಮಕ್ಕಳು ಸಹ ಏನಾಗಬೇಕು, ಉತ್ತಮ ರೀತಿಯಲ್ಲಿ ದೈಹಿಕ ಮತ್ತು ಬೌದ್ಧಿಕ ಎರಡು ಬೆಳವಣಿಗೆ ಆಗ್ಬೇಕಂತ ಹೇಳ್ಬಿಟ್ಟು ಸೂಕ್ಷ್ಮವಾಗಿ ನಿಮ್ಮೆಲ್ಲರಿಗೂ ಹೇಳ್ಯಾರ. ಅವರು ಒಂದು ನಿಮ್ಗೆ ಏನ ಆಶೀರ್ವಾದ ಮಾಡಿದ್ರೆ ನೀವೆಲ್ಲರೂ ಸಹ ಇದೇ ಸರ್ಕಾರಿ ಶಾಲೆಯಲ್ಲಿ ಕಲಿತು ಇದೇ ಸರ್ಕಾರಿ ಶಾಲೆಗೆ ಗೆಸ್ಟ್ ಆಗಿ ಬರಬೇಕು. ಎಂತ ಒಂದು ಉನ್ನತ ಮಹದಾಸೆ ನೋಡಿದೆ. ಅಂತ ಒಂದು ಆಸೆ ನಿಮ್ದೆಲ್ಲರೂ ಈಡೇರಿ ಅಂತ ಹೇಳ್ಬಿಟ್ಟು ನನಗೂ ಒಂದು ಬಯಕೆ ಐತಿ. ಏನೋ ಆಗಲಿ, ಎಲ್ಲರೂ ಆಗಿಬಿಟ್ರೆ ನೀವು ನೋಡಿ, ನಮ್ಮ ಎಲ್ಲಾ ಶಿಕ್ಷಕರಿಗೆ ನೀವು ನಾನು ಬಹಳಷ್ಟು ಕ್ಲಾಸಲ್ಲಿ ಹೇಳಿರ್ತೀನಿ, ನೀವು ನಿಮಗೆ ಮುಂದೆ ಒಂದು ಗುರಿ ಇಲ್ಲಿ ಹಿಂದೆ ನಾವು ಗುರುಗಳು ಸಪೋರ್ಟ್ ನಿಮ್ಗೆ ಯಾವಾಗಲೂ ಇದೆ. ಇಲ್ಲಿ ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಶಿಕ್ಷಕರಂತೂ ಯಾರು ನೀವು ಅಡ್ಡದಾರಿ ಕೆಟ್ಟದಾರಿ ಅಂತ ಯಾರು ಹೇಳಲ್ಲ. ನಿಮ್ಗೆಲ್ಲರಿಗೂ ಒಳ್ಳೆಯದಾದಂತ ಒಂದು ಮಾರ್ಗದರ್ಶನವನ್ನು ಮಾಡ್ತಾರೆ, ಒಂದು ಒಳ್ಳೆ ಉತ್ತಮವಾದಂತ ಒಂದು ಶಿಕ್ಷಣವನ್ನೇ ಕೊಡ್ತಾರೆ. ನೀವು ಅದನ್ನ ಏನ್ ಮಾಡಬೇಕು, ಅದನ್ನ ಅನುಸರಿಸಬೇಕು, ಹಾರ್ಡ್ ವರ್ಕ್ ಮಾಡಬೇಕು. ಹಾರ್ಡ್ ವರ್ಕ್ ಮಾಡಿದ್ರೆ ನೀವು ಮುಂದೆ ಏನಾಗ್ತೀರಿ, ನಿಮ್ಮ ಒಂದು ಗುರಿಯನ್ನ ಮುಟ್ಟಲಿಕ್ಕೆ ಸಾಧ್ಯ. ಬಹಳ ಚೆನ್ನಾಗಿ ಹೇಳಿರ್ತಕ್ಕಂಥ ಲಕ್ಷ್ಮೀ ನಾಟಕ ತುಂಬ ಹೃದಯದ ಧನ್ಯವಾದಗಳನ್ನ. ಸಾಮಾಜಿಕ ಪರಿಶೋಧನೆಯ 4 ದಿನಗಳ ಕಾರ್ಯಕ್ರಮ ತಂಡ ಸಂಮೇಶ್ವರಳೆ ಹಾಗೂ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಶಾಲಾ ಮೇಡಮ್ ಅವರೇ, ಸಿದ್ದು ಸರ್ ಅವರೇ ಮತ್ತು ನಮ್ಮ ಶಾಲೆಯ ಶಿಕ್ಷಕರ ಸಹೋದ್ಯೋಗಿಗಳು, ಗುರುಮಾತೆಗಳು ಮತ್ತು ಊರಿನ ಎಲ್ಲ ಸ್ವಸಹಾಯ ಸಂಘದ ಸದಸ್ಯರೇ ಹಾಗೂ ಗ್ರಾಮದ ಎಲ್ಲ ಇಂದು ಈ ಒಂದು ಮಹತ್ವ ಆಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇದು ಹೇಳಿದಾಗೆ ಸಮಗ್ರ ಒಂದು ಪರಿಶೋಧನೆ. ಸಮಗ್ರ ಅಂದ್ರೆ ಸಣ್ಣ ಒಂದು ಸುದ್ದಿ ಹಿಡ್ಕೊಂಡು ಕೊನೆಯ ಒಂದು ದೊಡ್ಡ ವಸ್ತುವಿನವರೆಗೆ ಎಲ್ಲವನ್ನ ಸಮಗ್ರವಾಗಿರ್ತಕ್ಕಂಥ ಪರಿಶೀಲನೆಗೆ ಒಳಪಟ್ಟಿದೆ. ಸತತ 4 ದಿವಸಗಳಿಂದ 8ನೇ ತಾರೀಕಿನಿಂದ 12ನೇ ತಾರೀಕಿನವರೆಗೆ ಒಂದು ಸಮಗ್ರವಾಗಿರ್ತಕ್ಕಂಥ ಒಂದು ಪರಿಶೋಧನೆಯನ್ನು ಮಾಡಿದೆ. ಸಮಗ್ರದ ನಿಮಗೆಲ್ಲ ಗೊತ್ತಿದೆ, ಈ ಶಾಲೆಯ ಒಂದು ಭೌತಿಕ ಸೌಲಭ್ಯಗಳು
ವಿಷಯಗಳು ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕ ಎಲ್ಲವನ್ನು ಒಳಗೊಂಡಿರ್ತಕ್ಕಂಥ ಒಂದು ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ಪರಿಶೀಲನೆ ಮಾಡಿದ್ದಾರೆ. ನಮ್ಮ ದಾಖಲೆಗಳಿಗೆ ಸಂಬಂಧಿಸಿದಂತೆ ಅಥವಾ ಸರ್ಕಾರಿ ಸೌಲಭ್ಯಗಳನ್ನ ಈವರೆಗೆ ಮಕ್ಕಳಿಗೆ ನೀಡತಕ್ಕಂಥ ಸೌಲಭ್ಯಗಳು ಮಕ್ಕಳಿಗೆ ಮುಟ್ಟಿದವೋ ಇಲ್ವೋ, ಅಥವಾ ಶೈಕ್ಷಣಿಕ ಗುಣಮಟ್ಟ ಯಾವ ಮಟ್ಟದಲ್ಲಿದೆ, ಶಿಕ್ಷಕರ ಒಂದು ಕರ್ತವ್ಯ ಪ್ರಜ್ಞೆ ಮತ್ತು ಬೋಧನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಾತಾವರಣ ಹೇಗಿದೆ, ಎಲ್ಲವರ ಕೂಲಂಕಷವಾಗಿರ್ತಕ್ಕಂಥ ಒಂದು ಅಭಿಪ್ರಾಯವನ್ನು ಸಂಗ್ರಹಿಸಿ 135 ಪ್ರಶ್ನೆಗಳಿಗೆ ಉತ್ತರಗಳನ್ನು ಸಿದ್ಧಪಡಿಸಿಕೊಂಡಿದ್ದಾರೆ. ಒಂದಲ್ಲ ಏನಲ್ಲ 135 ಅವು ಎಲ್ಲಿ ಹೋಗ್ತಂದ್ರೆ ರಾಜ್ಯ ಮಟ್ಟದಲ್ಲಿ ಆಯುಕ್ತ ಕಚೇರಿಗಳಿಗೆ ಇವರ ಒಂದು ಪರಿಶೀಲನೆಗೆ ಒಳಪಟ್ಟಿರ್ತಕ್ಕಂಥ ಅಂಶಗಳು ಅಲ್ಲಿ ಹೋಗ್ಬಿಡ್ತಾರೆ. ಇವತ್ತಿಗೆ ಇಲ್ಲಿ ಪೋಷಕರು ಎಲ್ಲರೂ ಬಂದಿದ್ರೆ ಬಹಳಷ್ಟು ನಿಜವಾಗ್ಲೂ ಬಹಳ ಒಂದು ಒಳ್ಳೆಯ ಸಮಯ ಇದೆ. ಯಾಕಂದ್ರೆ ಸರ್ಕಾರಕ್ಕೆ ಕಣ್ಣು ತರಿಸತಕ್ಕಂಥ ಒಂದು ಕಾರ್ಯಕ್ರಮಗಳು ಹೊಂದ್ಕೊಂಡಿದ್ದಾರೆ. ಈ ಶಾಲೆಯ ಒಂದು ಸರ್ಕಾರಿ ಶಾಲೆಗಳು ಗುಣಮಟ್ಟ ಹೆಚ್ಚಿನ ಸುಧಾರಣೆ ಆಗಬೇಕಾದ್ರೆ ಏನೇನು ಅವಶ್ಯಕತೆ ಇದೆ ನಿಮ್ಮಿಂದ ನಮಗೆ ಅಭಿಪ್ರಾಯಗಳು ಬೇಕಾಗಿರ್ತದೆ. ಯಾವಾಗ ನಾವು ಶಿಕ್ಷಕರು ನಾವು ಕೂಡಿರ್ತೀವಿ, ಅಧಿಕಾರಿಗಳು ಇರ್ತಾರೆ, ಮಕ್ಕಳನ್ನ ನೆನೆದ ರೀತಿಯಲ್ಲಿ ಒಂದು ವಾತಾವರಣ. ಆದ್ರೆ ನಾವು ಪೋಷಕರು ಸಿಗಲ್ಲ, ನಾವು ಕರೆದು ಕೂಡ ಬರೋಲ್ಲ. ಆದ್ರೆ ನಿಮ್ಮ ಅಭಿಪ್ರಾಯಗಳು ಏನು, ಅಭಿಪ್ರಾಯ ನಾವೇನು ಸ್ಪರ್ಶಿಸಬೇಕು ಅಂತಕ್ಕಂಥದ್ರಲ್ಲಿ ಚರ್ಚೆ ಆಗ್ತದೆ. ಆದ್ರೆ ನಾವೇನು ಹೇಳಿದ್ರು, ನಮ್ಮ ಸರ್ ಹೇಳಿದ್ರು, ನಾವು ಗುಣಮಟ್ಟದ ಶಿಕ್ಷಣ ಕೊಡ್ತಾ ಇದ್ದೀವಿ, ನಮ್ಮ ಶಿಕ್ಷಕರೆಲ್ಲ ಉತ್ಸುಕತೆಯಿಂದ ಮಕ್ಕಳಿಗೆ ಬೋಧನೆಯನ್ನು ಮಾಡ್ತಾ ಇದ್ದಾರೆ. ದೈಹಿಕವಾಗಿ, ಮಾನಸಿಕವಾಗಿ ಎಲ್ಲ ರೀತಿಯಿಂದ ಮಕ್ಕಳ ಒಂದು ಚೈತನ್ಯ ಒಂದು ಇದು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಆದ್ರೆ ನಿಮಗೆ ನೀವು ಏನು ಆಗಬೇಕಾಗಿತ್ತು, ನೀಡ್ ಏನಿದೆ, ನಿಮ್ಮ ಅನಿಸಿಕೆಗಳು, ಈ ಶಾಲೆ ಹೀಗಿರ್ಬೇಕು, ಈ ರೀತಿಯಾಗಿರ್ಬೇಕು, ಇಂಥ ಸೌಲಭ್ಯಗಳನ್ನ ಮಕ್ಕಳಿಗೆ ಮುಟ್ಟಿಲ್ಲ, ಇಂಥ ಶಿಕ್ಷಣ ಮಕ್ಕಳಿಗೆ ಏನು ಬೆಳವಣಿಗೆ ಆಗಬೇಕು, ಈ ಒಂದು ಅಂಶಗಳನ್ನು ನೀವು ಏನಾದರೂ ಗಮನಿಸಿದ್ರೆ ಅಥವಾ ನೀವು ಹೇಳಿದ್ರೆ ಅದಕ್ಕೆ ನಾವು ಉತ್ತರವನ್ನು ಕೊಡೋಕೆ ನಾವು ರೆಡಿ ಆಗಿದ್ದೀವಿ. ಅದಕ್ಕೆ ಪ್ರಶ್ನೆ ಕೇಳೋರಿಗೆ ಆಗುವುದು ಇದೇ ಒಂದು ಪ್ರಶ್ನೆಗಳು ಓದಿ ಸಂಬಂಧಪಟ್ಟದ್ದು, ಶಾಲೆ ಸಂಬಂಧಪಟ್ಟದ್ದು, ಏನಾದರೂ ಸಮಸ್ಯೆಗಳಿದ್ರೆ ಹೇಳ್ಬೋದು. ಅದಕ್ಕೆ ನಾವು ಏನು ಉತ್ತರ ಕೊಡಬೇಕು, ಪೋಷಕರು ಬಂದಿಲ್ಲ, ಉತ್ತರ ನಿರೀಕ್ಷೆ ಮಾಡ್ತಾ ಇರ್ತಾರೆ. ಒಟ್ಟಾರೆ ಪ್ರಾಮಾಣಿಕವಾಗಿ ನಾವು ಸರ್ಕಾರ ಕೊಟ್ಟಿರ್ತಕ್ಕಂಥ ಸರ್ಕಾರ ಸೌಲಭ್ಯಗಳನ್ನ ನಾವು ಪ್ರತಿಯೊಂದು ಮಗುವಿಗೂ ಕೂಡ ಪ್ರಾಮಾಣಿಕವಾಗಿ ಮುಗಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಮತ್ತು ಅದೇ ರೀತಿಯಾಗಿ ನಮ್ಮ ಎಲ್ಲ ಶಿಕ್ಷಣ ಸಹೋದ್ಯೋಗಿಗಳು ಕೂಡ ಉತ್ಸುಕರಾಗಿ ಒಳ್ಳೆಯ ಒಂದು ಯುವಕರಾದರೆ, ಯಾರು ಕೂಡ ಏಜರಾಗಿರ್ತಕ್ಕಂಥವ್ರು ಈ ಕಾರ್ಯಕ್ರಮ ಸದಸ್ಯರು ಯಾರು ಇಲ್ಲ ನಮ್ಮ ಶಾಲೆಯಲ್ಲಿ. ಎಲ್ಲ ಉತ್ಸಾಹಭರಿತವಾಗಿರ್ತಕ್ಕಂಥ ಶಿಕ್ಷಕರು ಗುಣಮಾತಿರೋದ್ರಿಂದ ನೀವು ನಿರೀಕ್ಷೆಗೆ ತಕ್ಕಂತೆ ಶಿಕ್ಷಣದ ಗುಣಮಟ್ಟ ಎಲ್ಲ ಪೂರ್ಣವಾಗಿರ್ತಕ್ಕಂಥ ವಾತಾವರಣ ನಮ್ಮ ಶಾಲೆಯಲ್ಲಿದೆ. ಆ ರೀತಿಯಾಗಿ ಈಗಾಗಲೇ ಸರ್ಕಾರದಿಂದ ಬಂದಿರತಕ್ಕಂಥ ಎಲ್ಲ ಸೌಲಭ್ಯಗಳು ಈ ಸರ್ ಹೇಳಿದ್ರು ಬಹಳಷ್ಟು ಹೇಳಿದ್ದಾರೆ. ಅದರ ತಕ್ಕಂತೆ ನಾವು ಪೂರ್ಣವಾಗಿ ಎಲ್ಲವನ್ನ ಅಳವಡಿಸಿಕೊಂಡಿರುವಂತ ನಾವು ವೇದಿಕೆ ಮೂಲಕ ಜೊತೆಗೆ ಇನ್ನು ಮುಂದಿನ ಒಂದು ಹಂತಗಳಲ್ಲಿ ಇನ್ನು ಈ ಏನು ಪ್ರೈವೇಟ್ ಶಾಲೆಗಳು ಕೈತೇವೆ, ಏನು ಸರ್ಕಾರಿ ಶಾಲೆ ಮಕ್ಕಳಿರ್ತಕ್ಕಂಥ ಶಾಲೆಗಳು ಅಥವಾ ಕೋಚಿಂಗ್ ಕ್ಲಾಸ್ಗಳು ಇಲ್ಲಿರ್ತಕ್ಕಂಥ ಮಕ್ಕಳು ಸಾಧ್ಯ ಎಲ್ಲವೂ ಕೂಡ ಮಕ್ಕಳು ನಮ್ಮ ಸರ್ಕಾರಿ ಶಾಲೆಗೆ ಬಂದರೆ ಇನ್ನೂ ಹೆಚ್ಚಿನ ಒಂದು ಮಾದರಿ ಶಾಲೆ ಆಗಲಿಕ್ಕೆ ಬಹಳಷ್ಟು ವೇಗವಾಗಿರ್ತಕ್ಕಂಥ ಒಂದು ಕೂಡ ನಾನು ಹೇಳ್ಬೋದು. ಯಾಕಂದ್ರೆ ಇದು ಊರಿನ ಜನ ಬಹಳಷ್ಟು ಒಳ್ಳೆಯವರು, ನಾಲ್ಕುಗಳಿಗೆ ಜನ ಏನಾದರೂ ಹೇಳ್ಕೊಳ್ಳಿ, ಈಗ ಜನ ಬಹಳಷ್ಟು ಒಳ್ಳೆಯವರೇ, ಆದ್ರೆ ಶಾಲೆಯ ಬಗ್ಗೆ ಸ್ಪಂದನೆ ಮಾತ್ರ ಬಹಳ ಕಡಿಮೆ. ಆದ್ರೆ ನೀವು ನಿಜವಾಗ್ಲೂ ಖರ್ಚು ಮಾಡಿ ಈ ಪ್ರತಿ ಒಂದು ಶನಿವಾರಕ್ಕೊಮ್ಮೆ ಆಗಲಿ ಅಥವಾ ತಿಂಗಳಿಗೆ ಒಂದ್ಸಲ ಆಗಲಿ ನೀವು ಬಂದು ನೀವು ಯಾವುದೇ ಸಲಹೆ ಬಹಳ ಜೊತೆಗೆ ಮಾದರಿ ಶಾಲೆ ಆಗಬೇಕಾದ್ರೆ ನೀವು ಕೂಡ ಕೈ ಜೋಡಿಸಿ ನಾವೆಲ್ಲರೂ ಹೋಗ್ಕೊಂಡು ಶಾಲೆಗೆ ಸಂಪೂರ್ಣವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನು ಮಾಡೋಣ ಅಂತ ಹೇಳಿ ನನಗೆ ಮಾತನಾಡಬಹುದು. ಇವತ್ತು ಈ ಸಭೆಯ ಉದ್ದೇಶಕ್ಕೆ ಬಹಳಷ್ಟು ಪಾಲಕರು ಬರಬೇಕಾಗಿತ್ತು, ಅದು ಬಂದಿಲ್ಲ. ಮುಂದಿನ ನಿರ್ಮಾಣಗಳಲ್ಲಿ ನೀವು ಎಷ್ಟು ಜನ ಅಷ್ಟು ಜನ ಪಾಲಕರನ್ನು ಒಮ್ಮೆ ಕರ್ಕೊಂಡ್ರಿ ನಾನು. ಯಾಕಂದ್ರೆ ಈಗ ನಮ್ಮಲ್ಲಿ ಏನು ಕೊರತೆ ಇಲ್ಲ, ಶಿಕ್ಷಕರಂತೂ ಮೊದಲೇ ಕೊರತೆ ಇಲ್ಲ, ಎಲ್ಲ ಶಿಕ್ಷಕರಿಗೆ ಉತ್ಸಾಹಭರಿತರಾಗಿದ್ದಾರೆ. ಸೊ ಒಂದ್ಸರಿ ಕರೆಸಿ ಇನ್ನೊಂದು ದೊಡ್ಡ ಪಾಲಕರ ಪೋಷಕರ ಸಭೆಯನ್ನ ಮಾಡೋಣ ಅಂತ ಹೇಳಿಬಿಟ್ಟು
ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮುಗಿಸಿದ್ದಾರೆ. ಸೊ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿ ಮಾಡಿದಂತಹ ಈ ಕಾರ್ಯಕ್ರಮದ ಮುಖ್ಯಸ್ಥರಾಗಿರ್ತಕ್ಕಂತಹ ಸನ್ಮಾನ್ಯ ಪಿಟಿ ಸರ್ ಅವರಿಗೆ ತುಂಬ ಹೃದಯದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಮಹಿಳಾ ಸಂಘದ ಅಧ್ಯಕ್ಷರು, ಸದಸ್ಯರು ಹಾಗೂ ಅಂಗನವಾಡಿ ಕಾರ್ಯಕರ್ತರು, ಮೇಡಮಗಳು ಹಾಗೂ ನಮ್ಮ ಶಾಲೆಯ ಎಲ್ಲ ಗುರುಗಳು, ಗುರುಮಕ್ಕಳಿಗೂ ಹಾಗೂ ಪೋಷಕ ಮಕ್ಕಳಿಗೂ ಎಲ್ಲರಿಗೂ ಸಹ ವಂದನೆಗಳನ್ನು ಅರ್ಪಿಸಿ ಈ ಕಾರ್ಯಕ್ರಮವನ್ನು